ಹಾನಗಲ್ ಕುಮಾರೇಶ್ವರನ ಮಂದಾಳದಲ್ಲಿ ನೆನೆಯುತ್ತಾ ವಿದ್ಯಾರ್ಥಿ ಮಿತ್ರರಿಗೆ ಬೆಳಗಿನ ಶುಭೋದಯಗಳು. ಹಿಂದಿನ ಕ್ಲಾಸ್ನಲ್ಲಿ ನಾವು ಕ್ಯಾಶ್ ಬುಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ನೀಡಿದ್ವಿ. ಅದರ ನಂತರ ಪೆಟ್ಟಿ ಕ್ಯಾಶ್ ಬುಕ್ ಬಗ್ಗೆ ಥಿಯರಿ ವಿಷಯವನ್ನು ಸಹ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಕೊಟ್ಟಂತಹ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಪೆಟ್ಟಿ ಕ್ಯಾಶ್ ಬುಕ್. ಪ್ರಾಬ್ಲಮ್ ನಂಬರ್ 1, ಪ್ರಿಪೇರ್ petty cash book from the following particulars with impress system and balance the same. ಇಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ. ಒಂದು ಡೇಟು, ಮತ್ತೊಂದು ಪರ್ಟಿಕ್ಯುಲರ್ಸ್ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಮೂರನೇ ಕಾಲಮು ಅಮೌಂಟ್ ಅಂತ ಹೇಳ್ತೇವೆ. ಡೇಟ್ ನಂಬರ್ 2020 ಸೆಪ್ಟೆಂಬರ್ 1 ಏನ್ ಹೇಳ್ತಾರೆ ನೋಡಿ. ಮೇನ್ ಕ್ಯಾಶಿಯರ್ issued a check to petty cashier rupees 400. Next date number 2, paid electricity charges rupees 30. Date number 6, Xerox charges rupees 25. Date number 8, trunk call charges rupees 40. Date number 10, paid railway freight rupees 50. ನಂತರ date number 14, bought postcard and inland letters rupees 25. Next date number 18, paid for computer stationery 20 rupees. Date number 20, coffee expenses rupees 15. Date number 26, paid charity rupees 10. And next date number 30, paid cartage rupees 25. ಇಲ್ಲಿ ವಿದ್ಯಾರ್ಥಿಗಳೇ ನೀವೆಲ್ಲ ಗಮನಿಸಬಹುದು, ಏನಪ್ಪ ಅಮೌಂಟು 2 ಡಿಜಿಟ್ ನಲ್ಲಿ ಇದಾವೆ, ಓನ್ಲಿ ಫಾರ್ 2 ಡಿಜಿಟ್ ನಲ್ಲಿ ಇದಾವೆ ಅಂತ ಅನ್ನಿಸ್ಬೋದು. ಹಾಗಾದ್ರೆ ಈ ಪೆಟ್ಟಿ ಕ್ಯಾಶ್ ಅನ್ನೋದು ಏನ್ ಹೇಳುತ್ತೆ ಅಂದ್ರೆ ಸ್ಮಾಲ್ ಎಕ್ಸ್ಪೆನ್ಸಸ್ ಅಂತ ಹೇಳುತ್ತೆ. ಓಕೆ, ಸಿ ಹಿಯರ್, ಕಮ್ ಟು ದ ಸೊಲ್ಯೂಷನ್ಸ್. ಹಾಗಾದ್ರೆ ಆಲ್ರೆಡಿ ನಾನು ಫಾರ್ಮೆಟ್ ಅನ್ನು ಹಾಕಿದ್ದೇನಿಲ್ಲ. ಇಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಮೇಲೆ ಹೆಡ್ಡಿಂಗ್ ಬರಿತೇವೆ. ಫಸ್ಟ್ ಕಾಲಮ್ ಇಸ್ ಎ ಅಮೌಂಟ್ ರಿಸೀವ್, ಅಂದ್ರೆ ಹೆಡ್ ಕ್ಯಾಶಿಯರ್ ಇಂದ ಬಂದಂತ ಅಮೌಂಟ್ ಅನ್ನ ಇಲ್ಲಿ ತೆಗೆದುಕೊಳ್ತೇವೆ. ನೆಕ್ಸ್ಟ್ ಡೇಟ್, ಇಟ್ ಮೀನ್ಸ್ ಡೇಟ್ ಆಫ್ ಟ್ರಾನ್ಸಾಕ್ಷನ್ಸ್ ಅನ್ನ, ಈ ಡೇಟ್ ಅನ್ನ ಡೇಟ್ ಕಾಲಮ್ ನಲ್ಲಿ 1 by 1 ಮೆನ್ಷನ್ ಮಾಡ್ಕೊಂತ ಬರ್ತೇವೆ. ಅದ್ರ ನಂತರ ಪರ್ಟಿಕ್ಯುಲರ್ಸ್ ಅಂದ್ರೆ ಯಾವ್ಯಾವ ನಾವು ಚಾರ್ಜಸ್ ಅನ್ನ ಮಾಡಿರ್ತೇವೆ ಅದೆಲ್ಲದನ್ನು ಸಹ ನಾವು ಪರ್ಟಿಕ್ಯುಲರ್ ನಲ್ಲಿ ಸೇರಿಸ್ಕೊಳ್ತೇವೆ. ನಂತರ ಫೀ ನಂಬರ್, ಇಟ್ ಮೀನ್ಸ್ ವೋಚರ್ ನಂಬರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಮೌಂಟ್ ಪೇಡ್, ಇಟ್ ಮೀನ್ಸ್ ಯಾವ್ಯಾವ ಖರ್ಚುಗಳನ್ನ ಮಾಡಿದ್ದೇವೆ ಅವೆಲ್ಲಾ ಖರ್ಚುಗಳನ್ನ ನಾವಿಲ್ಲಿ ಏನ್ ಮಾಡ್ತೇವೆ ಅಮೌಂಟ್ ಪೇಡ್ ಕಾಲಮ್ ನಲ್ಲಿ ತಗೊಳ್ತೇವೆ. ನಂತರ ನೆಕ್ಸ್ಟ್ ಕಾಲಮ್ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ನಲ್ಲಿ ನಾವು ಇಲ್ಲಿ 5 ಕಾಲಮ್ ಅನ್ನ ಮಾಡಿದ್ದೇವೆ. ಹಾಗಾದ್ರೆ 5 ಕಾಲಮ್ ಯಾವ್ಯಾವ ಬರುತ್ತೆ? ಫಸ್ಟ್ ಕಾಲಮ್ ಇಲ್ಲಿ ಹೇಳ್ತೇವೆ ಪೋಸ್ಟೇಜ್ ಅಂತ ಹೇಳ್ತೇವೆ. ಸೆಕೆಂಡ್ ಕಾಲಮ್ ಟೆಲಿಫೋನ್ಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಥರ್ಡ್ ಕಾಲಮ್ ಕನ್ವೀನಿಯನ್ಸ್. ಫೋರ್ತ್ ಕಾಲಮ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಅಂಡ್ ಲಾಸ್ಟ್ ಕಾಲಮ್ ಮಿಸ್ಲೇನಿಯಸ್ ಅಂತ ಹೇಳ್ತೇವೆ, ಅಂದ್ರೆ ಇತರೆ ಖರ್ಚುಗಳು ಅಂತ ಹೇಳ್ತೇವೆ. ಹಾಗಾದ್ರೆ 1 by 1 ನಾವು ನೋಡ್ಕೊಂತ ಬರೋಣ. ಹಾಗಾದ್ರೆ ಫಸ್ಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ಸಿ ಹಿಯರ್, 2020 ಸೆಪ್ಟೆಂಬರ್ 1 ಮೇನ್ ಕ್ಯಾಶಿಯರ್ issued a ಚೆಕ್ ಟು ಪೆಟ್ಟಿ ಕ್ಯಾಶಿಯರ್ rupees 400 ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕ್ಯಾಶ್ ಅನ್ನ ರಿಸೀವ್ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಮೀನ್ಸ್ ಸೇರ್. ಹಾಗಾದ್ರೆ ಎಷ್ಟಂದ್ರೆ ಮೇನ್ ಕ್ಯಾಶಿಯರ್ issued a ಚೆಕ್ ಟು ಪೆಟ್ಟಿ ಕ್ಯಾಶಿಯರ್ ಸೆಪ್ಟೆಂಬರ್ 1 400 ಅಂತ ಹೇಳ್ತಾರೆ. ನಾವಿಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ನಲ್ಲಿ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಬರ್ತೇವೆ. ಕ್ಯಾಶ್ ರಿಸೀವ್ಡ್ ಅಮೌಂಟ್ ಎಷ್ಟಂದ್ರೆ 400. ಹಾಗಾದ್ರೆ ಡೇಟ್ ಯಾವುದಿದೆ? 2020 ಸೆಪ್ಟೆಂಬರ್ 1. ಪೇಡ್ ಕಾಲಮು ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅನ್ನ ಡ್ಯಾಶ್ ಆಗ್ತದೆ. ಇಷ್ಟಂತರೂ ಹೆಡ್ ಕ್ಯಾಶಿಯರ್ ಇಂದ ನಾವು ತೆಗೆದುಕೊಂಡ್ವಿ. ಇವಾಗ 1 by 1 ಎಕ್ಸ್ಪೆನ್ಸಸ್ ಕೊಡ್ತಾ ಇದ್ದಾರೆ. ಪೇಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಹೌ ಮಚ್ ಇಸ್ ದೇರ್? 30. ಹಾಗಾದ್ರೆ ಡೇಟ್ ನಂಬರ್ 2 ಎಲೆಕ್ಟ್ರಿಸಿಟಿ ಚಾರ್ಜಸ್, ಇದನ್ನ ಅಮೌಂಟ್ ಕಾಲಮ್ ನಲ್ಲಿ ಬರಿತೇವೆ 30 ರೂಪೀಸ್. ನಂತರ ನಾವಿಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಇಟ್ ಮೀನ್ಸ್ ಮಿಸ್ಲೇನಿಯಸ್ ನಲ್ಲಿ ಹಾಕ್ತೇವೆ, ಇತರೆ ಖರ್ಚು ಅಂತಂತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಡೇಟ್ ನಂಬರ್ 6 ಬರ್ತವೆ ಜೆರಾಕ್ಸ್ ಚಾರ್ಜಸ್, ಇಟ್ ಮೀನ್ಸ್ rupees 25 ಅಂತ ಹೇಳ್ತೇವೆ.
Date number 6, Xerox charges. How much is their amount? 25. ಹಾಗಾದ್ರೆ ಈ ಜೆರಾಕ್ಸ್ ಚಾರ್ಜಸ್ ಅನ್ನು ಸಹ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮಿಸ್ಲೇನಿಯಸ್ ನಲ್ಲಿ ಸೇರಿಸ್ತೇವೆ ₹25. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 8 ಗೆ ಬರ್ತವೆ. ಇಟ್ ಮೀನ್ಸ್ ಟ್ರಂಕ್ ಕಾಲ್ ಚಾರ್ಜಸ್ ಅಂತ ಹೇಳ್ತೇವೆ. Trunk call charges. How much is there? It means trunk call charges ₹40. ಹಾಗಾದ್ರೆ ನಾವಿಲ್ಲಿ ಟೆಲಿಫೋನ್ ಅಂತಂತ ಹೇಳಿ ಹೆಡ್ ಮಾಡ್ಕೊಂಡಿದ್ದೇವೆ, ಅದರಲ್ಲಿ ನಾವು ಹಾಕಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 10 ಪೇಡ್ ರೈಲ್ವೆ ಫ್ರೈಟ್ ಅಂತ ಹೇಳ್ತಾರೆ. ಫ್ರೈಟ್ ಹಾಗಾದ್ರೆ ಪೇಡ್ ರೈಲ್ವೆ ಫ್ರೈಟ್ ಅಂತ ಇದೆ. ಎಷ್ಟು ಕೊಟ್ಟಿದ್ದಾರೆ ನೋಡಿ ಅಮೌಂಟು? ₹50. ಹಾಗಾದ್ರೆ ಈ ರೈಲ್ವೆ ಫ್ರೈಟ್ ಅನ್ನೋದು ನೋಡಿ ₹50 ಅನ್ನು ಸಹ ನಾವಿಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮಿಸ್ಲೇನಿಯಸ್ ನಲ್ಲಿ ಹಾಕ್ತೇವೆ, ₹50. ಇನ್ನು ನೆಕ್ಸ್ಟ್ ಡೇಟ್ ನಂಬರು ಎಲ್ಲಿಗೆ ಬರ್ತಾವಪ್ಪ ಅಂತಂದ್ರೆ ಇಟ್ ಮೀನ್ಸ್ ಪೇಡ್ ಫ್ರೈಟ್ ಆಯ್ತು. ನೆಕ್ಸ್ಟ್ ಡೇಟ್ ನಂಬರ್ 14 ಬಾಟ್ ಪೋಸ್ಟ್ ಕಾರ್ಡ್ ಅಂಡ್ ಇನ್ಲ್ಯಾಂಡ್ ಲೆಟರ್ಸ್. ಪೋಸ್ಟ್ ಕಾರ್ಡ್ ಅಂಡ್ ಇನ್ಲ್ಯಾಂಡ್ ಲೆಟರ್ಸ್. ಹಾಗಾದ್ರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ? ₹25 ಟೋಟಲ್ ನಲ್ಲಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನಾವಿಲ್ಲಿ ಪೋಸ್ಟೇಜ್ ಅಂತ ಹೆಡ್ ಮಾಡಿದ್ದೇವೆ, ಅಲ್ಲಿ ತೆಗೆದುಕೊಳ್ಬೇಕು. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 18 ಬರ್ತೇವೆ. ಪೇಡ್ ಫಾರ್ ಕಂಪ್ಯೂಟರ್ ಸ್ಟೇಷನರಿ ₹20. ಸ್ಟೇಷನರಿ 20. ನಾವಿಲ್ಲಿ ಸ್ಟೇಷನರಿ ಅನ್ನೋದನ್ನ ಹೆಡ್ ಮಾಡಿದ್ದೇವೆ. ಎಸ್. ನೆಕ್ಸ್ಟ್ ಇನ್ನು ನಂತರ ಸ್ಟೇಷನರಿ ಆಯಿತು. ಡೇಟ್ ನಂಬರ್ 20 ಕಾಫಿ ಎಕ್ಸ್ಪೆನ್ಸಸ್. ಕಾಫಿ ಎಕ್ಸ್ಪೆನ್ಸಸ್ 15. ಹಾಗಾದ್ರೆ ಈ ಕಾಫಿ ಎಕ್ಸ್ಪೆನ್ಸಸ್ ಅನ್ನು ನಾವು ಇಲ್ಲಿ ಎಲ್ಲಿ ತಗೊಳ್ತೇವೆ ಅಂದ್ರೆ ಮಿಸ್ಲೇನಿಯಸ್ ಅಂದ್ರೆ ಇತರೆ ಖರ್ಚು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 26 ಪೇಡ್ ಚಾರಿಟಿ ಅಂತ ಹೇಳ್ತೇವೆ. ₹10. ಅದನ್ನು ಸಹ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಮಿಸ್ಲೇನಿಯಸ್ ನಲ್ಲಿ ಎಂಟ್ರಿ ತೆಗೆದುಕೊಳ್ತೇವೆ. ಇನ್ನ ನಂತರ ಡೇಟ್ ನಂಬರ್ 30 ಪೇಡ್ ಕಾರ್ಟೇಜ್. ಇಟ್ ಮೀನ್ಸ್ ₹25. ಎಸ್. ಹಾಗಾದ್ರೆ ಇದನ್ನು ಸಹ ನಾವಿಲ್ಲಿ ಏನ್ ಮಾಡ್ತೇವೆ ಮಿಸ್ಲೇನಿಯಸ್ ನಲ್ಲಿ ತೆಗೆದುಕೊಳ್ತೇವೆ. ಎಸ್. ಎಲ್ಲದೂ ನಾವು ಎಂಟ್ರಿ ತೆಗೆದುಕೊಂಡ್ವಿ. ಪೇಮೆಂಟ್ ಆಗಿರೋದನ್ನ ಅಮೌಂಟ್ ಪೇಡ್ ಕಾಲಮ್ ನಲ್ಲಿ ಎಲ್ಲದೂ ತೆಗೆದುಕೊಂಡ್ರಿ. ಅದಕ್ಕೆ ಸಂಬಂಧಪಟ್ಟಂತ ಹೆಡ್ಸ್ ನಲ್ಲಿ ನಾವು ಏನ್ ಮಾಡಿದ್ವಿ ಬೈಫರಿಕೇಶನ್ ಅನ್ನ ಮಾಡಿದ್ವಿ. ಇನ್ನು ನಂತರ ಇದನ್ನೇನ್ ಮಾಡ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. 1 by 1 ಟೋಟಲ್ ಮಾಡ್ಕೊಂತ ಬರಬೇಕು. ಹಾಗಾದ್ರೆ ಇಲ್ಲಿ ಅಮೌಂಟ್ ಪೇಡ್ ಅನ್ನ ನೋಡಿ ಟೋಟಲ್ ಮಾಡ್ಕೊಂತ ಬರ್ರಿ. 5, 10, 15, 20. 2 ಕ್ಯಾರಿ, 2, 4, 5, 6, 7, 8, 9, 10, 15, 15 ಒಂದು 19, 19, 19 ಒಂದು 20, 21, 24, 240, 240. ಅದೇ ತರನಾಗಿ ಪೋಸ್ಟೇಜ್ 25, ಟೆಲಿಫೋನ್ 40, ನೆಕ್ಸ್ಟ್ ಕನ್ವೀನಿಯನ್ಸ್ ಡ್ಯಾಶ್, ಸ್ಟೇಷನರಿ 20. ಇನ್ನು ಮಿಸ್ಲೇನಿಯಸ್ಗೆ ಬಂದಾಗ 5, 10, 15, 1 ಕ್ಯಾರಿ, 2, 3, 4, 5, 5 ಒಂದು 10, 10 ಒಂದು 15, 155. ಹಾಗಾದ್ರೆ ಈ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಳೋಣ. ಇನ್ನು ನಂತರ ಈ ಅಮೌಂಟ್ ರಿಸೀವ್ಡ್ ಮತ್ತೆ ಅಮೌಂಟ್ ಪೇಡ್ ಅನ್ನ ನಾವೇನ್ ಮಾಡೋಣ ಟ್ಯಾಲಿ ಮಾಡ್ಕೊಳ್ಳೋಣ. ಬಂದಂತ ಡಿಫರೆನ್ಸ್ ಅನ್ನ ಕಂಡುಕೊಳ್ಳೋಣ.
ಹಾಗಾದ್ರೆ ಅಮೌಂಟ್ ರಿಸೀವ್ಡ್ ಸೈಡ್ ಹೆಚ್ಚಿಗೆ ಇದೆ, ಎಷ್ಟಿದೆ ಅಂದ್ರೆ 400. ಯು ರೈಟ್ ಬೋತ್ ಸೈಡ್ 400. ಈ 400 ನಲ್ಲಿ 240 ಲೆಸ್ ಮಾಡಬೇಕು, ರಿಮೈನಿಂಗ್ 160. ಹಾಗಾದ್ರೆ ನಾವು ಇಲ್ಲಿ 240 ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿರ್ತೇವೆ. ಇನ್ನು ನೆಕ್ಸ್ಟ್ ಬಂದಂತಹ 160 ನಾವು ಇಲ್ಲಿ ಏನ್ ಮಾಡ್ತೀವಿ, ಬ್ಯಾಲೆನ್ಸ್ ಸಿ ಬಾಡಿ ಅಂತ ಹೇಳ್ತೇವೆ. ಎಂಡಿಂಗ್ ಡೇಟ್ ಅನ್ನು ಕೊಡ್ತೇವೆ 30. ಓಕೆ, ಇಷ್ಟು ಬಿಡಿಸಿದ್ರೆ ನಮ್ಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತಂದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಬಹಳ ಸರಳವಾಗಿದ್ದು, ಸ್ವಲ್ಪ ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಲಮ್ಸ್ ಹಾಕುವಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಪ್ರಾಬ್ಲಮ್ಸ್ ಅನ್ನು ನೀವು ಹೇಗೆ ಬಿಡಿಸ್ಕೊಂತ ಹೋಗ್ತೀರಿ ಅಷ್ಟು ಸುಲಭವಾಗ್ಯಂತ ಹೋಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ಸ್ ನಾವು ಒಂದೆರಡು ಹೆಚ್ಚಿಗೆ ಹಾಕಿರ್ತೀನಿ, ಯಾಕಂದ್ರೆ ನಿಮ್ ಪ್ರಾಕ್ಟೀಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡ್ತೇನೆ ರೀ. ಇನ್ನ ಪ್ರಾಬ್ಲಮ್ ನಂಬರ್ 2 ಬರೋಣ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪೆಟ್ಟಿ ಕ್ಯಾಶ್ ಬುಕ್ ಅಂಡರ್ ಇಂಪ್ರೆಸ್ಡ್ ಸಿಸ್ಟಮ್. 3 ಕಾಲಮ್ ಕೊಟ್ಟಿದ್ದಾರೆ, ಡೇಟು, ಪರ್ಟಿಕ್ಯುಲರ್ಸು, ಅಮೌಂಟ್. ಹಾಗಾದ್ರೆ ಡೇಟ್ ನಲ್ಲಿ ನೋಡಿ 2020 October 1st ರಿಸೀವ್ಡ್ ಕ್ಯಾಶ್ ಫ್ರಮ್ ಹೆಡ್ ಕ್ಯಾಶಿಯರ್ 300. ಡೇಟ್ ನಂಬರ್ 4 ಸೆಂಟ್ ಟೆಲಿಫೋನ್ ಚಾರ್ಜಸ್ 25. ಡೇಟ್ ನಂಬರ್ 8 bought ink and pens 30 rupees. And date number 12 auto fare 20. Date number 16 courier charges 15 rupees. Date number 20 paid for coolie it means 30 rupees. Date number 23 traveling expenses rupees 35. Next date number 26 tiffin charges rupees 20. Date number 29 newspapers bill rupees 25. Date number 31st tips to peon rupees 10. ಇಷ್ಟಂತರೂ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಎಸ್, ಇನ್ನ ನೆಕ್ಸ್ಟ್ ಸಾಲ್ವ್ ಮಾಡಬೇಕು. ಸೇಮ್ ಇದೇ ತರ ಕಾಲಮ್ಸ್ ಹಾಕೋಬೇಕು. ಸಿ ಹಿಯರ್, ಇದು ಪೆಟ್ಟಿ ಕ್ಯಾಶ್ ಆಗಿರೋದ್ರಿಂದ ನಾವು ಪೇಮೆಂಟ್ ಮಾಡುವಂತಹ, ಖರ್ಚು ಮಾಡುವಂತಹ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ ಅಂದ್ರೆ ಸ್ಮಾಲ್ ಅಮೌಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ಖರ್ಚನ್ನ ಮಾಡ್ತಾ ಇರ್ತೇವೆ ಕಂಪೇರ್ ಟು ದ ಕ್ಯಾಶ್ ಬುಕ್ಸ್. ಸೇ ಎಸ್, ಇಲ್ಲಿ ಸಹ ನಾವಿಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಹೇಳ್ತೇವೆ. ಫಸ್ಟ್ ಕಾಲಮ್ ಅಮೌಂಟ್ ರಿಸೀವ್ಡ್ ಅಂತ ಹೇಳ್ತೇವೆ, ನಂತರ ಡೇಟ್ ಬಂದಿರುತ್ತೆ, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೇವೆ, ಪಿ ನಂಬರ್ ಇಟ್ ಮೀನ್ಸ್ ವೋಚರ್ ನಂಬರ್, ಅಮೌಂಟ್ ಪೇಡ್ ಅಂದ್ರೆ ಖರ್ಚು ಮಾಡಿರೋಂಥದ್ದು ಟೋಟಲ್ ಇಲ್ಲಿ ತೆಗೆದುಕೊಂಡಿರ್ತೇವೆ. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಯಾವ್ದ್ಯಾವ್ದಕ್ಕೆ ನಾವು ಖರ್ಚು ಮಾಡಿದ್ವಿ ಅನ್ನೋದನ್ನ ಬೈಫರಿಕೇಶನ್ ಮಾಡಿ ಹೆಡ್ಸ್ ಅನ್ನ ಮಾಡಿರ್ತೇವೆ. ಪೋಸ್ಟೇಜ್ ಅಂತ ಇದೆ, ಟೆಲಿಫೋನ್ಸ್ ಅಂತ ಇದೆ ಅಂದ್ರೆ ಟೆಲಿಫೋನ್ ಅಂಡ್ ಟೆಲಿಗ್ರಾಮ್ಸ್ ಅಂತ ಹೇಳ್ತೇವೆ. ಕನ್ವೀನಿಯನ್ಸ್ ಇಟ್ ಮೀನ್ಸ್ ಟ್ರಾವೆಲಿಂಗ್ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ನೆಕ್ಸ್ಟ್ ಸ್ಟೇಷನರಿ, ನೆಕ್ಸ್ಟ್ ಮಿಸ್ಲೇನಿಯಸ್ ಅಂದ್ರೆ ಇತರೆ ಖರ್ಚುಗಳನ್ನ ನಾವಿಲ್ಲಿ ಮಿಸ್ಲೇನಿಯಸ್ ನಲ್ಲಿ ಹಾಕ್ತಾ ಇರ್ತೇವೆ. ಹಾಗಾದ್ರೆ 1 by 1 ತೆಗೆದುಕೊಂಡು ಬರೋಣ. ಫಸ್ಟ್ ಇಲ್ಲಿ 2020 October 1st ಡೇಟ್ ಕಾಲಮಿಗೆ ಬರೋಣ. October 1st ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ, ರಿಸೀವ್ಡ್ ಕ್ಯಾಶ್ ಫ್ರಮ್ ಹೆಡ್ ಕ್ಯಾಶಿಯರ್. ಹೆಡ್ ಕ್ಯಾಶಿಯರ್ ಇಂದ ನಾವು ಕ್ಯಾಶ್ ಅನ್ನು ರಿಸೀವ್ಡ್ ಮಾಡಿರ್ತೀವಿ, ಎಷ್ಟು 300. ಹಾಗಾದ್ರೆ ಇಲ್ಲಿ ಅಮೌಂಟ್ ರಿಸೀವ್ಡ್ ಅಂತ ಇರುತ್ತೆ, ಆ ಕಾಲಮ್ ನಲ್ಲಿ 300 ಅಂತ ಬರೀಬೇಕು. ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಕ್ಯಾಶ್ ರಿಸೀವ್ಡ್. ಓಕೆ, ಇನ್ನ ಅಮೌಂಟ್ ಪೇಡ್ ಮತ್ತು ಪೋಸ್ಟೇಜ್, ಟೆಲಿಫೋನ್, ಕನ್ವೀನಿಯನ್ಸ್, ಸ್ಟೇಷನರಿ ಅಂಡ್ ಮಿಸ್ಲೇನಿಯಸ್ ಡ್ಯಾಶ್ ಆಗಿರುತ್ತೆ. ಅಂದ್ರೆ ಇಸ್ಕೊಂಡಂತ ಅಮೌಂಟ್ ಅನ್ನ ಅಮೌಂಟ್ ರಿಸೀವ್ಡ್ ನಲ್ಲಿ ನಾವು ತೆಗೆದುಕೊಂಡಿರ್ತೇವೆ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಬರೋಣ ಅಂದ್ರೆ ಡೇಟ್ ನಂಬರ್ 4th ಸೆಂಟ್ ಟೆಲಿಫೋನ್ ಚಾರ್ಜಸ್ rupees 25. ಕಮ್ ಟು ದ ಪರ್ಟಿಕ್ಯುಲರ್ ಕಾಲಮ್ಸ್. ಟೆಲಿಫೋನ್ ಚಾರ್ಜಸ್ ಡೇಟ್ ನಂಬರ್ 4 ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಮೌಂಟ್ ಎಷ್ಟು ಇದೆ ಅಂದ್ರೆ 25 ಇದೆ. ನಾವಿಲ್ಲಿ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ನಲ್ಲಿ ಟೆಲಿಫೋನ್ ಅಂತ ಇದೆ, ಅದರಲ್ಲಿ 25 ಅಂತ ಬರುತ್ತೆ.
ಇನ್ನ ನಂತರ ಯಾವ ಡೇಟಿಗೆ ಬರ್ತೇವೆ ಅಂದ್ರೆ ಡೇಟ್ ನಂಬರ್ 8 ಬಾಟ್ ಇಂಕ್ ಅಂಡ್ ಪೆನ್ಸ್ ₹30 ಅಂತ ಹೇಳ್ತೀವಿ. ಡೇಟ್ ನಂಬರ್ 8 ಇಂಕ್ ಅಂಡ್ ಪೆನ್ಸ್ ಅಮೌಂಟ್ ಈಸ್ 30 ಅಂದ್ರೆ ಇದು ಸ್ಟೇಷನರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ ಸ್ಟೇಷನರಿಯಲ್ಲಿ ₹30 ಅಂತ ಬರೀತೀವಿ. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 12 ಬರ್ತವೆ. ಏನ್ ಹೇಳ್ತಾರೆ? ಆಟೋ ಫೇರ್ ಅಂತ ಹೇಳ್ತಾರೆ, ₹20. ಆಟೋ ಫೇರ್ ₹20. ಆಟೋ ಫೇರ್ ಅನ್ನೋದು ನಾವು ಇಲ್ಲಿ ಏನ್ ಮಾಡ್ತೇವೆ? ಕನ್ವೀನಿಯನ್ಸ್ ನಲ್ಲಿ ತೆಗೆದುಕೊಳ್ತೇವೆ. ಇನ್ನ ನೆಕ್ಸ್ಟ್ ಡೇಟ್ ನಂಬರ್ 12 ಆಯ್ತು. ಡೇಟ್ ನಂಬರ್ 16 ಬರ್ತವೆ. ಕೊರಿಯರ್ ಚಾರ್ಜಸ್ ಅಂತ ಇದೆ 15. ಕೊರಿಯರ್ ಚಾರ್ಜಸ್ ಅಮೌಂಟ್ ಈಸ್ 15. ಹಾಗಾದ್ರೆ ಆ ಕೊರಿಯರ್ ಚಾರ್ಜಸ್ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೋಸ್ಟೇಜ್ ನಲ್ಲಿ ತೆಗೆದುಕೊಂಡಿರ್ತೇವೆ 15. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 20 ಬರ್ತೇವೆ. ಪೇಡ್ ಫಾರ್ ಕೂಲಿ ಅಂತ ಹೇಳ್ತೇವೆ, ಅಮೌಂಟ್ ಈಸ್ 30. ಕೂಲಿ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ತೇವೆ? ಮಿಸ್ಲೇನಿಯಸ್ ನಲ್ಲಿ ತೋರಿಸ್ತೇವೆ. ಓಕೆ. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 23 ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ 35. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 35. ಎಸ್, ಅದನ್ನು ಸಹ ನಾವಿಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಈ ಕನ್ವೀನಿಯನ್ಸ್ ನಲ್ಲಿ ತೆಗೆದುಕೊಳ್ತೇವೆ 35. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 26 ಟಿಫಿನ್ ಚಾರ್ಜಸ್ ಅಂತ ಇದೆ. ಟಿಫಿನ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ? ₹20. ಈ ಟಿಫಿನ್ ಚಾರ್ಜಸ್ ಅನ್ನು ನಾವು ಇಲ್ಲಿ ಎಲ್ಲಿ ತಗೊಳ್ತೇವೆ ಅಂದ್ರೆ ಇಟ್ ಮೀನ್ಸ್ ಮಿಸ್ಲೇನಿಯಸ್ ನಲ್ಲಿ ತೆಗೆದುಕೊಳ್ತೇವೆ. ಇನ್ನು ನೆಕ್ಸ್ಟ್ ಟಿಫಿನ್ ಚಾರ್ಜಸ್ ಆದ್ಮೇಲೆ ಡೇಟ್ ನಂಬರ್ 29 ನ್ಯೂಸ್ ಪೇಪರ್ ಬಿಲ್. ನ್ಯೂಸ್ ಪೇಪರ್ ಬಿಲ್ ಇಟ್ ಮೀನ್ಸ್ ₹25. ಇದನ್ನು ಸಹ ನಾವು ಇಲ್ಲಿ ಮಿಸ್ಲೇನಿಯಸ್ ನಲ್ಲಿ ತೋರಿಸ್ತೇವೆ. ಇನ್ನು ನೆಕ್ಸ್ಟ್ ಡೇಟ್ ನಂಬರ್ 31 ಟಿಪ್ಸ್ ಟು ಪಿಯಾನ್. ಇಟ್ ಮೀನ್ಸ್ ಪ್ಯೂನ್ ಅಂತ ಹೇಳ್ತೇವೆ, ಅಮೌಂಟು 10. ಇದನ್ನು ಸಹ ನಾವು ಎದರಲ್ಲಿ ತೋರಿಸ್ತೇವೆ ಅಂದ್ರೆ ಮಿಸ್ಲೇನಿಯಸ್ ನಲ್ಲಿ ತೋರಿಸ್ತೇವೆ. ಎಸ್, ಹಾಗಾದ್ರೆ ಕೊಟ್ಟಂತಹ ಪ್ರಾಬ್ಲಮ್ ನಲ್ಲಿರುವಂತಹ ಐಟಮ್ಸ್ ಅನ್ನ ನಾವು ತೆಗೆದುಕೊಂಡು ಬಂದ್ವಿ. ಅಪ್ ಟು ಡೇಟ್ ನಂಬರ್ 4 ಇಂದ 31 ವರೆಗೂ ಇವು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ನಲ್ಲಿ ಬೈಫರಿಕೇಶನ್ ಮಾಡ್ಕೊಂತ ಬಂದ್ವಿ. ಇವಾಗ ಬ್ಯಾಲೆನ್ಸ್ ಮಾಡೋಣ. ಇವಾಗ ಅಮೌಂಟ್ ಪೇಡ್ ಕಾಲಮ್ ಅನ್ನು ನೋಡೋಣ. 5, 10, 15, 20, 2 ಕ್ಯಾರಿ, 2, 1, 3, 5, 5, 7, 7, 10, 13, 13, 1, 14, 14, 16, 19, 21, 210. ಇನ್ನು ಇಲ್ಲಿ ಪೋಸ್ಟೇಜ್ ಕಾಲಮಿಗೆ ಬರೋಣ. ₹15. ಟೆಲಿಫೋನಿಗೆ ಬರೋಣ 25. ಆ್ಯಂಡ್ ಕನ್ವೀನಿಯನ್ಸಿಗೆ ಬರೋಣ 55. ಆ್ಯಂಡ್ ಸ್ಟೇಷನರಿಗೆ ಬರೋಣ 30. ಆ್ಯಂಡ್ ಮಿಸ್ಲೇನಿಯಸ್ಸಿಗೆ ಬರೋಣ 5. ಆ್ಯಂಡ್ 85 ಅಂತ ಹೇಳ್ತೀವಿ. ಇವಾಗ ಇದಕ್ಕೆ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇನ್ನು ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗುತ್ತೆ. ಅಮೌಂಟ್ ರಿಸೀವ್ಡ್ ಎಷ್ಟಿದೆ, ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಬ್ಯಾಲೆನ್ಸ್ ಅನ್ನು ಕಂಡುಕೊಳ್ಬೇಕಾಗತ್ತೆ. ಹಾಗಾದ್ರೆ ಅಮೌಂಟ್ ರಿಸೀವ್ಡ್ ನಲ್ಲಿ ಹೆಚ್ಚಿಗೆ ಇದೆ 300. ಬೋತ್ ಸೈಡ್ ಯು ರೈಟ್ 300. ಈ 300 ನಲ್ಲಿ 210 ಅನ್ನ ಲೆಸ್ ಮಾಡಬೇಕು. ರಿಮೈನಿಂಗ್ 90 ಅಂತ ಹೇಳ್ತೇವೆ. ಇದನ್ನ ನಾವು ಏನಂತೇವೆ? ಬ್ಯಾಲೆನ್ಸ್ ಸಿ ಬಾರ್ಡಿ ಅಂತ ಹೇಳ್ತೇವೆ. ಡೇಟು 31 ಅಂತ. ಹಾಗಾದ್ರೆ ಇಷ್ಟು ಬಿಡಿಸಿದ್ರೆ ನಮಗೆ 6 ಮಾರ್ಕ್ಸ್. ಬಹಳ ಸಿಂಪಲ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಏನು ಗೊಂದಲಮಯ ಅಂದರೆ ನಾವು ಯಾವ ಥರನ ಕಾಲಮ್ಸ್ ಹಾಕ್ಯವಪ್ಪ, ಹೇಗೆ ಬೈಫರಿಕೇಶನ್ ಮಾಡಬೇಕಪ್ಪ ಅನ್ನೋದು ಗೊಂದಲದಲ್ಲೇ ಬೀಳ್ತೀರಿ.
ಸಾಧ್ಯವಾದಷ್ಟು ಏನು ಮಾಡ್ರಿ ಅಂದರೆ ಫಸ್ಟ್ ಕಾಲಮ್ ಪೋಸ್ಟೇಜ್ ಬಂದಿರುತ್ತೆ, ಎರಡನೇ ಕಾಲಮ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಂತ ಹೇಳ್ತೀವಿ, ನೆಕ್ಸ್ಟು ಕನ್ವೀನಿಯನ್ಸ್, ನೆಕ್ಸ್ಟು ಸ್ಟೇಷ್ನರಿ, ಮತ್ತೊಂದು ಮಿಸ್ಲೇನಿಯಸ್. ಇವು ಹೆಡ್ನಲ್ಲಿ ಯಾವುದು ಇಲ್ಲದೇ ಇರೋದಿಲ್ಲ ಅವನ್ನೆಲ್ಲ ಇಲ್ಲಿ ಹಾಕಬೇಕು, ಮಿಸ್ಲೇನಿಯಸ್ನಲ್ಲಿ ಹಾಕಬೇಕು. ಹಾಗಾದರೆ ಇಷ್ಟು ಬಿಡಿಸಿದರೆ ನಿಮಗೆ 6 ಮಾರ್ಕ್ಸ್. ಭಾಳ ಸರಳವಾಗಿರುವಂಥದ್ದು. ಇನ್ನು ನೆಕ್ಸ್ಟು ಇಲ್ಲಿ ನನ್ನ ಇಂಟ್ರೊಡಕ್ಷನ್ ಫ್ರಮ್ ಶ್ರೀ ಕುಮಾರೇಶ್ವರ PU ಕಾಲೇಜ್, ಹಾನಗಲ್, ಡಿಸ್ಟಿಕ್ ಹಾವೇರಿ, ಲೆಕ್ಚರ್ಗಿರಿ ಶಿಸ್ ಕಾಲೇಜು ಕಾಮರ್ಸ್. ಇನ್ನು ಮುಂದಿನ ಸೆಷನ್ದಲ್ಲಿನೂ ಕಂಟಿನ್ಯೂ ಮಾಡ್ತೇನೆ ನಾನು. ಇಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಯಾವುದಪ್ಪ ಅಂತಂದರೆ ಈ ತೇರಿಗೆ ಸಂಬಂಧಪಟ್ಟಿದ್ದು, ಅಂದರೆ ಪೆಟ್ಟಿ ಕ್ಯಾಶಿಗೆ ಸಂಬಂಧಪಟ್ಟಂತಹ ತೇರಿಯನ್ನು ನೋಡಿದ್ವಿ. ಏನಪ್ಪ ಅಂತಂದರೆ ಇಲ್ಲಿ ಹೇಳ್ತಾರೆ, ಭಾಳ ಸರಳವಾಗಿ ಹೇಳ್ತಾರೆ. ಎಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ ಏನಪ್ಪ ಅಂತಂದರೆ ವಾಟ್ ಯು ಮೀನ್ ಬೈ ಪೆಟ್ಟಿ ಕ್ಯಾಶ್ ಬುಕ್. ಭಾಳ ಸರಳ ಇದೆ. ದಿಸ್ ಬುಕ್ ಈಸ್ used for recording payments of petty expenses which are of smaller demonstrations like postage, stationery, conveyance, refreshment, etc. ಹಾಗೆ ಸರಳವಾಗಿ ಇಲ್ಲಿ ಹೇಳ್ತೀವಿ ನಾವು. ಹಾಗಾದರೆ ದಿಸ್ ಬುಕ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಪೇಮೆಂಟ್ಸ್ ಆಫ್ ಪೆಟ್ಟಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಸ್ಮಾಲರ್ ಅಮೌಂಟ್. ಇಲ್ಲಿ ಹೇಳ್ತಾ ಇದೆ ಸ್ಮಾಲರ್ ಅಮೌಂಟ್. ಟೆಲಿಫೋನಿಗೆ ಇಲ್ಲಿ 25 ರೂಪೀಸನ್ನು ಖರ್ಚು ಮಾಡಿದ್ದೇವೆ, ಸ್ಟೇಷನರಿಗೆ 30 ರೂಪೀಸನ್ನು ಖರ್ಚು ಮಾಡಿದ್ದೇವೆ, ಇನ್ನು ಕನ್ವೀನಿಯನ್ಸಿಗೆ 20, ಮಿಸ್ಲೇನಿಯಸ್ ಅಂತ 30 ರೂಪೀಸ್, ನೆಕ್ಸ್ಟು ಕನ್ವೀನಿಯನ್ಸ್ ಅಂತ 35, ಮಿಸ್ಲೇನಿಯಸ್ಸಲ್ಲಿ 20 ಅಂತ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ಮಿಸ್ಲೇನಿಯಸ್ 20 ಆ್ಯಂಡ್ ಮಿಸ್ಲೇನಿಯಸ್ 10 ರೂಪೀಸ್. ಹಾಗಾಗಿ ಇದು ಮೀನಿಂಗ್ ಹೇಳುತ್ತೆ, ಏನಂತ ಹೇಳುತ್ತೆ, ಭಾಳ ಸರಳವಾಗಿರುತ್ತೆ, ಸ್ಮಾಲರ್ ಡೆನಾಮಿನೇಷನ್ಸ್ ಅಂತ ಹೇಳುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಹೇಳ್ತಾರೆ, ಏನು ಹೇಳ್ತಾರೆ ನೋಡಿ, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. ಅರೆ ಒನ್ ಟೈಪ್ ಆಫ್ ಇಂಪ್ರೆಸ್ಡ್ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಸ್ಟೇಟ್ ಒನ್ ಯೂಸಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. ಇಟ್ ಮೀನ್ಸ್ ಟು ರೆಕಾರ್ಡ್ ಪೆಟ್ಟಿ ಎಕ್ಸ್ಪೆನ್ಸಸ್. ಹಾಗಾದರೆ ಯಾವುದು ಯೂಸಸ್ಗೋಸ್ಕರ ಇನ್ನು ಪೆಟ್ಟಿ ಕ್ಯಾಶ್ ಬುಕ್ ಅನ್ನಂದ್ರೆ ರೆಕಾರ್ಡ್ ಪೆಟ್ಟಿ ಎಕ್ಸ್ಪೆನ್ಸಸ್, ಅಂದರೆ ಸ್ಮಾಲ್ ಎಕ್ಸ್ಪೆನ್ಸಸ್ಗೋಸ್ಕರ ಇದನ್ನು ನಾವು ಬಳಕೆ ಮಾಡ್ತೇವೆ. ಇನ್ನು ಇಲ್ಲಿ 2 ಮಾರ್ಕ್ಸಿಗೆ ಬಂದಾಗ, ಹಾಗಾದರೆ ಇಲ್ಲಿ 2 ಮಾರ್ಕ್ಸಿಗೆ ಬಂದಾಗ ಏನೇನು ಹೇಳ್ತಾರೆ ನೋಡಿ, ಭಾಳ ಸರಳ ಇದೆ. ಏನಪ್ಪ ಅಂತಂದರೆ ಸ್ಟೇಟ್ ಎನಿ 2 ಯೂಸಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. 2 ಯೂಸಸ್, ಹಾಗಾದರೆ ಏನೇನು, ಇಟ್ ಈಸ್ ಯೂಸ್ ಟು ರೈಟ್ ಆಲ್ ಪೆಟ್ಟಿ ಎಕ್ಸ್ಪೆನ್ಸಸ್. ಹಾಗಾದರೆ ಸ್ಮಾಲ್ ಎಕ್ಸ್ಪೆನ್ಸಸ್ ಏನಿದ್ದಾವೆ ಅವೆಲ್ಲದನ್ನು ನಾವು ಇಲ್ಲೇನು ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ವಾಟ್ ಈಸ್ ಇಂಪ್ರೆಸ್ ಸಿಸ್ಟಮ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. Under the impress system, a fixed amount is advanced to the petty cashier to make the payments. The amount given to the petty cashier is called as impressed amount ಅಂತ ಹೇಳ್ತಾರೆ. ಇನ್ನು ನಂತರ ಸ್ಟೇಟ್ ದ ಟೈಪ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. ಕಾಲಮ್ನರ್ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಇದೆ, ಮತ್ತೊಂದು ಇಂಪ್ರೆಸ್ಡ್ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಇದೆ. ಓಕೆ, ಇದು ನಾವಿಲ್ಲಿ ಸಂಬಂಧಪಟ್ಟಂತಹ ಥಿಯರಿಯನ್ನು ನೋಡ್ತೀವಿ. ಇಲ್ಲಿ ಮತ್ತೊಂದು ಕೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ವಾಟ್ ಈಸ್ ಕಾಲಮ್ನರ್ ಪೆಟ್ಟಿ ಕ್ಯಾಶ್ ಬುಕ್. Our columnar petty cash book contains many money columns to record day-to-day expenditure. It has 2 sides, debit and credit sides ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ಸ್ ಮಾಡಿದಾಗೆ ಅಂತಂದರೆ ನಾವು ಫಾರ್ಮೆಟನ್ನು ಇನ್ನೊಂದು ಥರ ನೋಡೋಣ, ಏನೇನು ಹೇಳ್ತಾರೆ ಅನ್ನೋದನ್ನು. ಬಹಳ ಸರಳವಾಗಿದೆ, 6 ಮಾರ್ಕ್ಸನ್ನು ನೀವು ಈಸಿಯಾಗಿ ತೆಗೆದುಕೊಳ್ಬೋದು. ಓಕೆ, ಯಾವ ಥರನಾಗಿ ನೋಡಿ. ಎಸ್,
ಎಸ್, ಇಲ್ಲಿ ಭಾಳ ಸರಳವಾಗಿದೆ ಫಾರ್ಮ್ಯಾಟು. ಒಂದನೇ ಕಾಲಮು ಅಮೌಂಟ್ ರಿಸೀವ್ಡ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಡೇಟ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀವಿ, ವೋಚರ್ ನಂಬರ್ ಅಂತ ಹೇಳ್ತೀವಿ, ಅಮೌಂಟ್ ಪೇಯ್ಡ್ ಅಂತ ಹೇಳ್ತೀವಿ, ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ನಲ್ಲಿ ಏನೇನು ತೆಗೆದುಕೊಂಡಿದ್ದೀವಿ? ಪೋಸ್ಟೇಜ್ ಅಂತ ಹೇಳ್ತೀವಿ, ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಂತ ಹೇಳ್ತೀವಿ, ಕನ್ವೀನಿಯನ್ಸ್ ಅಂತ ಹೇಳ್ತೀವಿ, ಸ್ಟೇಷನರಿ ಅಂತ ಹೇಳ್ತೀವಿ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಓಕೆ, ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ಖರ್ಚುಗಳನ್ನು ನಾವು ಎಲ್ಲಿ ಹಾಕ್ತೇವೆ ಅಂತಂದರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ನಲ್ಲಿ ಹಾಕ್ತೇವೆ. ಇನ್ನು ಮುಂದೆ ನೋಡಿ, ಇಂಪ್ರೆಸ್ ಸಿಸ್ಟಮ್ನಲ್ಲಿನೂ ಸಹ ಅದೇ ಥರನಾಗಿ ಫಾರ್ಮೆಟ್ ಬಂದಿರುತ್ತೆ. ಇಲ್ಲಿ ಇಂಪ್ರೆಸ್ ಸಿಸ್ಟಮ್ನಲ್ಲಿನೂ ಸಹ ಅದೇ ಥರನಾಗಿ ಬಂದಿರುತ್ತೆ ಫಾರ್ಮ್ಯಾಟು. ಅನಾಲಿಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಹೇಳ್ತೀವಿ. ಇಲ್ಲಿ ಅಮೌಂಟ್ ರಿಸೀವ್, ಡೇಟ್, ಪರ್ಟಿಕ್ಯುಲರ್ಸ್, ವೋಚರ್ ನಂಬರ್, ಅಮೌಂಟ್ ಪೇಡ್, ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಆದರೆ ಈ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ನಲ್ಲಿನೂ ಸಹ ಸೇಮ್ ಬಂದಿರುತ್ತೆ. ಪೋಸ್ಟೇಜ್, ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್, ಕನ್ವೀನಿಯನ್ಸ್, ಸ್ಟೇಷನರಿ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಈ ಥರನಾಗೆಲ್ಲ ಬಂದಿರುತ್ತೆ. ಓಕೆ, ಬಹಳ ಸರಳವಾಗಿರುವಂತಹ ಚಾಪ್ಟರ್ಸ್ ಇದು. ನೆಕ್ಸ್ಟ್ ಇದರಲ್ಲಿ ಇದೆ ಸರ್, ಮತ್ತೊಂದು ಫೈಲ್ನಲ್ಲಿ. ಹಾಂ ಸರ್, ಇನ್ನೊಂದು ಫೈಲ್ ಇದೆ ಸರ್. ಹಾಂ, ಇನ್ನೊಂದು ಫೈಲ್ ಇದೆ. ಹಾಂ, ಇದು ಮುಗಿದಿದೆ ಸರ್. ಇದು ಎಸ್, ಮುಂದೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದರೆ ಅದರ್ ಸಬ್ಸಿಡರಿ ಬುಕ್ಸ್. ಹಾಗಾದರೆ ಅದರ್ ಸಬ್ಸಿಡರಿ ಬುಕ್ಸ್ ಅಂದ್ರೆ ಇಲ್ಲಿ ಏನು? ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಜರ್ನಲ್ ಮತ್ತು ಲೆಡ್ಜರನ್ನು ನೋಡಿದ್ವಿ. ಹಾಗಾದರೆ ಜರ್ನಲ್ ಅಂದರೆ ಇಲ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಾಗಿರುತ್ತೆ. ಲೆಡ್ಜರ್ ಅಂದರೆ ಇಲ್ಲಿ ವೇರಿಯಸ್ ಅಕೌಂಟ್ಸ್ ರೆಕಾರ್ಡೆಡ್ ಇನ್ ವೇರಿಯಸ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಸಬ್ಸಿಡರಿ ಬುಕ್ಸ್ ಅಂದರೆ ಏನಪ್ಪ? ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಬಹಳ ಸರಳವಾಗಿ ಹೇಳ್ತಾರೆ ಮೀನಿಂಗ್ ಆಫ್ ಸಬ್ಸಿಡರಿ ಬುಕ್ಸ್. ದ ಜರ್ನಲ್ ಟು ಬಿ ಡಿವೈಡೆಡ್ ಇಂಟು ಸಬ್ಸಿಡರಿ ಬುಕ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಸಬ್ಸಿಡರಿ ಬುಕ್ಸ್. ಓಕೆ, ಏನ್ ಹೇಳ್ತಾ ಇದ್ದಾರೆ ನೋಡಿ? ದ ಜರ್ನಲ್ ಟು ಬಿ ಡಿವೈಡೆಡ್ ಇಂಟು ಸಬ್ಸಿಡರಿ ಬುಕ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಸಬ್ಸಿಡರಿ ಬುಕ್ಸ್. ಹಾಗಾದ್ರೆ ಜರ್ನಲ್ ಇರೋದನ್ನ ಇಲ್ಲಿ ಡಿವೈಡ್ ಮಾಡ್ತಾರೆ. ಹಾಗಾದ್ರೆ ಏನೇನು ಡಿವೈಡ್ ಮಾಡ್ತಾರೆ? ನಾವು ಮೇನ್ಲಿ 4 ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ಸ್ ಅನ್ನು ನೋಡ್ತಿರ್ತೀವಿ. ಏನಪ್ಪಾ ಅಂದ್ರೆ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ಸ್ ಬುಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಕಮ್ ಟು ದ ಫ್ಯೂಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್. ಹಾಗಾದ್ರೆ ಈ ಲಕ್ಷಣಗಳು ಏನ್ ಹೇಳುತ್ತೆ? The subsidiary books are the books of original entry of transactions. They substitute the journal. ಹಾಗಾದ್ರೆ subsidiary books are the books of original entry of transactions. ಇದು ಸಹ ಒರಿಜಿನಲ್ ಎಂಟ್ರಿಯನ್ನ ರೆಕಾರ್ಡ್ ಮಾಡುತ್ತೆ. ಆದ್ರೆ ಏನ್ ಹೇಳ್ತಾರೆ? ದೇ ಸಬ್ಸ್ಟಿಟ್ಯೂಟ್ ದ ಜರ್ನಲ್. ಅಂದ್ರೆ ಜರ್ನಲ್ಗೆ ಇತರೆ ಪುಸ್ತಕ ಅಂತ ಹೇಳ್ತೀವಿ. ಇನ್ನ ಎರಡನೇದು ಹೇಳ್ತಾರೆ, each of the subsidiary books contains specialized transactions having common characteristics, that is credit purchases and credit sales of the transactions and returns of the sales and purchases ಅಂತನೂ ಹೇಳ್ತೀವಿ. ಇನ್ನು ನಂತರ ಏನ್ ಹೇಳ್ತಾರೆ ನೋಡಿ, ಥರ್ಡ್ ಒನ್, entering transactions in the subsidiary book is simple and easier than the process of journalizing. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ? ಎಂಟರಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಸಬ್ಸಿಡರಿ ಬುಕ್ಸ್. ಅರೆ ಈ ಟ್ರಾನ್ಸಾಕ್ಷನ್ಸ್ ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ ಅಂದ್ರೆ ಬಹಳ ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ. ಯಾವುದಕ್ಕೆ ಕಂಪ್ಯಾರಿಸನ್ ಮಾಡ್ತಾರೆ? ಇಲ್ಲಿ ಜರ್ನಲೈಸಿಂಗ್ ಕಂಪ್ಯಾರಿಸನ್ ಮಾಡ್ತಾರೆ. ಹಾಗೆ ನಾವು ಜರ್ನಲ್ ಎಂಟ್ರಿಯಲ್ಲಿ ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲಿ ರೂಲ್ಸ್ ಆಫ್ ಅಕೌಂಟ್ಸ್ ಅನ್ನ ನಾವು ಅಪ್ಲೈ ಮಾಡ್ತಾ ಇರ್ತೀವಿ. ಅಂದ್ರೆ ಅಮೆರಿಕನ್ ಸಿಸ್ಟಮ್ಸ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತಿರ್ತೀವಿ. ಹಾಗಾದ್ರೆ ಅಮೆರಿಕನ್ ಸಿಸ್ಟಮ್ಸ್ ಅಂದ್ರೆ ಯಾವ್ಯಾವು? ಅಸೆಟ್ ಅಕೌಂಟ್ ಅಂತ ಹೇಳ್ತೀವಿ, ಲಯಬಿಲಿಟಿ ಅಕೌಂಟ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ, ಇನ್ಕಮ್ ಅಂಡ್
ಗೇನ್ಸ್ ಅಕೌಂಟ್ ಅಂತ ಹೇಳ್ತೀವಿ, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಕೌಂಟ್ ಅಂತ ಹೇಳ್ತೀವಿ. ಆ ರೂಲ್ಸ್ ಪ್ರಕಾರಲ್ಲಿ ನಾವು ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಅದು ಕಂಪೇರ್ ಮಾಡಿದಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಸಿಯರ್ ದ್ಯಾನ್ ದ ಪ್ರೊಸೆಸ್ ಆಫ್ ಜರ್ನಲೈಸಿಂಗ್ ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ಸವರಲ್ ಕ್ಲರ್ಕ್ಸ್ ಕ್ಯಾನ್ ಬಿ ಎಂಗೇಜ್ಡ್ ಇನ್ ರೈಟಿಂಗ್ ದ ಡಿಫ್ರೆಂಟ್ ಬುಕ್ಸ್. ಅವರಲ್ಲಿರುವಂಥ ಕ್ಲರ್ಕ್ಸ್ ಇಲ್ಲಿ ಏನು ಮಾಡ್ಬೇಕಂದ್ರೆ ಬೇರೆ ಬೇರೆ ಪುಸ್ತಕವನ್ನು ಇಲ್ಲಿ ರೆಫರ್ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ತೀವಿ ಅಡ್ವಾಂಟೇಜಸ್ಸಿಗೆ ಬರ್ತೀವಿ. ಹಾಗಾದ್ರೆ ಅಡ್ವಾಂಟೇಜಸ್ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಅನುಕೂಲತೆ ಏನು ಹೇಳ್ತಾ ಇದ್ದಾರೆ. ಫಸ್ಟು ಡಿವಿಷನ್ ಆಫ್ ವರ್ಕ್ ಈಸ್ ಪಾಸಿಬಲ್. ಹಾಗಾದ್ರೆ ಇರುವಂಥ ಕೆಲಸವನ್ನು ಇಲ್ಲಿ ಏನು ಮಾಡ್ತೀವಿ, ಹಂಚ್ತೀವಿ. ಹಾಗಾಗಿ ಶ್ರಮ ವಿಭಜನೆ ಅಂತ ಹೇಳ್ತೀವಿ. ಡಿವಿಷನ್ ಆಫ್ ವರ್ಕ್ ಈಸ್ ಪಾಸಿಬಲ್. ಇನ್ನು ನೆಕ್ಸ್ಟ್ ಹೇಳ್ತಾರೆ ಸೆಕೆಂಡ್, ದ ಲೆಡ್ಜರ್ ಕ್ಲರ್ಕ್ ಕ್ಯಾನ್ ಡೂ ಲೆಡ್ಜರ್ ಪೋಸ್ಟಿಂಗ್ ಎಟ್ ಹಿಸ್ ಕನ್ವೀನಿಯನ್ಸ್. ಹಾಗಾದ್ರೆ ಅಲ್ಲಿರುವಂಥ ಕ್ಲರ್ಕು ಗುಮಾಸ್ತ ತನ್ನ ಅನುಕೂಲ ತಕ್ಕ ಹಾಗೆ ಏನು ಮಾಡ್ತಾ ಇದ್ದಾನೆ, ಲೆಡ್ಜರ್ ಪೋಸ್ಟ್ ಅನ್ನ ಮಾಡ್ಕೋಬಹುದು. ಇನ್ನು ಮೂರನೇದು ಹೇಳ್ತಾರೆ, ಇಟ್ ಫೆಸಿಲಿಟೇಟ್ಸ್ ಈಸಿ ರೆಫರೆನ್ಸ್. ಇದು ಸರಳವಾಗಿ ಒಂದು ರೆಫರೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ, ಆ ಸೌಲಭ್ಯವನ್ನ ಒದಗಿಸುತ್ತೆ. ಫೋರ್ತ್ ಒನ್, ಇಟ್ ರೆಡ್ಯೂಸಸ್ ಕ್ಲಾರಿಕಲ್ ವರ್ಕ್ ಆ್ಯಂಡ್ ಸೇವ್ ಟೈಮ್ ಆ್ಯಂಡ್ ಲೇಬರ್. ಹಾಗಾದ್ರೆ ಏನನ್ನ ಕಡಿಮೆ ಮಾಡುತ್ತೆ ಅಂದರೆ ಕ್ಲಾರಿಕಲ್ ವರ್ಕನ್ನು ಕಡಿಮೆ ಮಾಡುತ್ತೆ, ಸಮಯವನ್ನು ಉಳಿತಾಯ ಮಾಡುತ್ತೆ, ಅದ್ರ ಜೊತೆಗೆ ಲೇಬರ್ನು ಸಹ ಕಡಿಮೆಗೊಳಿಸುತ್ತೆ ಅಂತ ಹೇಳ್ತಾರೆ. ಫಿಫ್ತ್ ಒನ್, 2 or more editors can edit the record simultaneously at a time. ಈಗ ಅಲ್ಲಿ ಏನು ಮಾಡ್ಬೋದು ಅಂದರೆ 2 ಅಥವಾ 2ಕ್ಕಿಂತ ಪರಿಶೋಧಕರು ಏನು ಮಾಡ್ಬೋದು, ಅಡಿಟನ್ನು ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಮೇನ್ ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ಸ್. ಹಾಗಾದರೆ ಮೊದಲೇದು ಹೇಳ್ತೀವಿ ಪರ್ಚೇಸ್ ಬುಕ್ ಅಂತ ಹೇಳ್ತೀವಿ, ಎರಡನೇದು ಪರ್ಚೇಸ್ ರಿಟರ್ನ್ ಬುಕ್ ಅಂತ ಹೇಳ್ತೀವಿ, ಮೂರನೇದು ಸೇಲ್ಸ್ ಬುಕ್, ನಾಲ್ಕನೇದು ಸೇಲ್ಸ್ ರಿಟರ್ನ್ಸ್ ಬುಕ್. ಇದ್ರ ಜೊತೆಗೆ ಇದನ್ನು ನಾವು ಪರ್ಚೇಸ್ ಜರ್ನಲ್ ಬುಕ್ ಅಂತಲೂ ಹೇಳ್ಬೋದು, ಪರ್ಚೇಸ್ ರಿಟರ್ನ್ ಜರ್ನಲ್ ಬುಕ್ ಅಂತಲೂ ಹೇಳ್ಬೋದು, ಸೇಲ್ಸ್ ಜರ್ನಲ್ ಬುಕ್ ಅಂತಲೂ ಹೇಳ್ಬೋದು, ಸೇಲ್ಸ್ ರಿಟರ್ನ್ ಜರ್ನಲ್ ಬುಕ್ ಅಂತಲೂ ಹೇಳ್ಬೋದು. ಹಾಗಾದ್ರೆ ಕಮ್ ಟು ದ ಪರ್ಚೇಸ್ ಬುಕ್. ಹಾಗಾದರೆ ಪರ್ಚೇಸ್ ಬುಕ್ ಅಂದರೆ ಏನು ಹೇಳುತ್ತೆ? ಸೇರ್ ಭಾಳ ಸರಳವಾಗಿದೆ. ಪರ್ಚೇಸ್ ಬುಕ್ ಅಂದರೆ ನಾವೇನನ್ನ ಕೊಂಡ್ಕೊಳ್ತೀವಿ, ಖರೀದಿ ಮಾಡ್ತೀವಿ, ಅದು ಸಪರೇಟ್ ಆಗಿ ಪರ್ಚೇಸ್ ಬುಕ್ನಲ್ಲಿ ನಾವು ಎಂಟ್ರಿ ತೆಗೆದುಕೊಳ್ತೀವಿ. ಹಾಗಾದರೆ ಈ ಪರ್ಚೇಸ್ ಬುಕ್ ಅರ್ಥ ಏನು ಹೇಳುತ್ತೆ ಅಂದರೆ, ಆಲ್ ಕ್ರೆಡಿಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಇನ್ ದ ಪರ್ಚೇಸ್ ಜರ್ನಲ್. ನೋಡ್ರಿ ಎಷ್ಟು ಸರಳವಾಗಿ ಹೇಳ್ತಾರೆ, ಆಲ್ ಕ್ರೆಡಿಟ್ ಪರ್ಚೇಸಸ್ ಅಂದ್ರೆ ಉದ್ರಿಯಾಗಿ ಕೊಂಡ್ಕೊಂಡಿದ್ವೆಲ್ಲ ನಾವೇನ್ ಮಾಡ್ತೀವಿ, ಪರ್ಚೇಸ್ ಬುಕ್ ನಲ್ಲಿನ ಹಾಕ್ತೇವೆ ಅಂತ ಹೇಳ್ತೇವೆ. ಆಲ್ ಕ್ರೆಡಿಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಇನ್ ದ ಪರ್ಚೇಸಸ್, ಇಟ್ ಮೀನ್ಸ್ ಜರ್ನಲ್, ದಟ್ ಈಸ್ ಪರ್ಚೇಸ್ ಬುಕ್ ಅಂತ ಹೇಳ್ತಾರೆ. ನಾವು ಹಿಂದ್ಗಡೆ ಕ್ಲಾಸ್ ನಲ್ಲಿ ನೋಡ್ತಾ ಇದ್ವಿ ಕ್ಯಾಶ್ ಬುಕ್ ಅಂದ್ರೆ. ಹಾಗಾದ್ರೆ ಅಲ್ಲಿ ಕ್ಯಾಶ್ ಬುಕ್ ನಲ್ಲಿ ಓನ್ಲಿ ಫಾರ್ ಕ್ಯಾಶ್ ಎಂಟ್ರಿ ಆಗಿರೋದನ್ನ ನಾವು ತೆಗೆದುಕೊಳ್ತಿದ್ವಿ. ಹಾಗಾದ್ರೆ ಈ ಪರ್ಚೇಸ್ ಬುಕ್ ನಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಓನ್ಲಿ ಕ್ರೆಡಿಟ್ ಪರ್ಚೇಸಸ್ ಆಗಿರೋದನ್ನ ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಓಕೆ, ಇನ್ನ ನಂತರ ಇಲ್ಲಿ ಬರ್ತೇವೆ ಅಂದ್ರೆ ಪರ್ಚೇಸ್ ರಿಟರ್ನ್ ಬುಕ್. ಹಾಗಾದ್ರೆ ಮೀನಿಂಗ್ ಏನ್ ಹೇಳುತ್ತೆ ನೋಡಿ, ಇನ್ ದಿಸ್ ಬುಕ್ ರಿಟರ್ನ್ಸ್ ಆಫ್ ಗೂಡ್ಸ್ ಅರ್ಲಿಯರ್ ಪರ್ಚೇಸ್ಡ್ ಆರ್ ರೆಕಾರ್ಡೆಡ್. ಹಾಗಾದ್ರೆ ಯಾವ ಗೂಡ್ಸ್ ಅನ್ನು ನೀವು ಪರ್ಚೇಸ್ ಮಾಡಿರ್ತೀರಿ ಆ ಗೂಡ್ಸ್ ಏನಾಗಿರುತ್ತೆ, ಮರಳಿ ಹೋಗ್ತವೆ. ಹಾಗಾದ್ರೆ ಮರಳಿ ಹೋಗುವಂತಹ ವಸ್ತುಗಳನ್ನ ನಾವು ಎದರಲ್ಲಿ ತೆಗೆದುಕೊಳ್ತಂದ್ರೆ ಪರ್ಚೇಸ್ ರಿಟರ್ನ್ ಬುಕ್ ನಲ್ಲಿ ತೆಗೆದುಕೊಳ್ತೀವಿ. ಇನ್ನು ನೆಕ್ಸ್ಟ್ ಸೇಲ್ಸ್ ಬುಕ್ ಅಂತ ಹೇಳ್ತಾರೆ, ಅಂದ್ರೆ ಮಾರಾಟ ಮಾಡಿರುವಂಥದ್ದು. ಅದರ ಅರ್ಥ ಏನ್ ಹೇಳುತ್ತೆ ನೋಡಿ, ಮೀನಿಂಗ್ ಏನ್ ಹೇಳುತ್ತೆ, ಆಲ್ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಇನ್ ದ ಸೇಲ್ಸ್ ಜರ್ನಲ್, ಕ್ಯಾಶ್ ಸೇಲ್ಸ್ ಆರ್ ರೆಕಾರ್ಡೆಡ್ ಇನ್ ಕ್ಯಾಶ್ ಬುಕ್. ಎಷ್ಟು ಸರಳವಾಗಿ ಹೇಳ್ತಾರೆ, ಆಲ್ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಇನ್ ದ ಸೇಲ್ಸ್ ಜರ್ನಲ್. ಹಾಗಾದ್ರೆ ಈ ಸೇಲ್ಸ್ ಬುಕ್ ನಲ್ಲಿನೂ ಸಹ ಏನ್ ಹೇಳ್ತಾ ಇದ್ದಾರೆ, ಓನ್ಲಿ ಫಾರ್ ಕ್ರೆಡಿಟ್ ಸೇಲ್ಸ್ ಅನ್ನ ಮಾತ್ರ ನಾವು ಎಂಟ್ರಿ ಮಾಡ್ತೇವೆ. ಹಾಗಾದ್ರೆ ಕ್ಯಾಶ್ ಸೇಲ್ಸ್ ಅನ್ನೋದನ್ನ ಎದರಲ್ಲಿ ಎಂಟ್ರಿ ಮಾಡ್ತೇವೆ ಅಂದ್ರೆ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್ ಅಂತ ಹೇಳ್ತೇವೆ. ಇನ್ನು ನಂತರ ಸೇಲ್ಸ್ ರಿಟರ್ನ್ಸ್ ಬುಕ್ ಬರ್ತೇವೆ. ಹಾಗಾದ್ರೆ ಸೇಲ್ಸ್ ರಿಟರ್ನ್ಸ್ ಬುಕ್ ಮೀನಿಂಗ್ ಏನ್ ಹೇಳುತ್ತೆ ನೋಡಿ, this journal is used to record returns of goods by customers which were sold to them on credit. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮಾರಾಟ ಮಾಡಿರುವಂತ ವಸ್ತುಗಳು ಸಹ ಇಲ್ಲಿ ಮರಳಿ ಬರ್ತವೆ, ವಾಪಸ್ ಬರ್ತವೆ.
ಬಂದಂತಹ ವಾಪಸ್ ಬಂದಂತಹ ಟ್ರಾನ್ಸಾಕ್ಷನ್ಸ್ ನಾವು ಎದರಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಬುಕ್ ನಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಯಾವ ತರನಾಗಿ ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ, ಆಗಲೇ ಪರ್ಚೇಸ್ ಮಾಡಿರೋಂಥದ್ದನ್ನ ವಾಪಸ್ ಕಳಿಸಿದೆ, ಪರ್ಚೇಸ್ ರಿಟರ್ನ್ಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಮಾರಿರುವಂತಹ ಗೂಡ್ಸು ವಾಪಸ್ ಬಂದ್ರೆ ಸೇಲ್ಸ್ ರಿಟರ್ನ್ಸ್ ಅಂತ ಹೇಳಿದ್ವಿ. ಇಲ್ಲಿ ನಮಗೆ ಉದ್ಭವ ಆಗುತ್ತೆ ಏನಪ್ಪ ಪ್ರಶ್ನೆ ಅಂತಂದ್ರೆ, ಅಲ್ಲಿ ಗೂಡ್ಸ್ ಯಾಕೆ ರಿಟರ್ನ್ ಆಗ್ತಾ ಇದೆ? ಹಾಗಾದ್ರೆ ಗೂಡ್ಸ್ ಯಾಕೆ ರಿಟರ್ನ್ ಆಗ್ತಾ ಇದೆ ಅಂದ್ರೆ ಅಲ್ಲೊಂದು ಕೆಲವೊಂದು ರೀಸನ್ಸ್ ಬರ್ತಾ ಇರುತ್ತೆ. ಹಾಗಾದ್ರೆ ಆ ರೀಸನ್ಸ್ ಯಾವ್ಯಾವಪ್ಪ ಅಂತಂದ್ರೆ ಮೊದಲೇ ಹೇಳ್ತಾರೆ ರೀಸನ್ಸ್ ಆಫ್ ರಿಟರ್ನ್ಸ್ ಆಫ್ ಗೂಡ್ಸ್. ಹಾಗಾದ್ರೆ ಯಾವ್ಯಾವ ಇದಾವೆ? ಫಸ್ಟ್ ಒನ್ ಹೇಳ್ತಾರೆ, ಇಫ್ ಎ ಪಾರ್ಟ್ ಆಫ್ ಗೂಡ್ಸ್ ಆರ್ ಡಿಫೆಕ್ಟಿವ್. ಹಾಗಾದ್ರೆ ಆ ಸರಕುಗಳಲ್ಲಿ ಕೆಲವೊಂದು ಭಾಗಗಳೇನಾಗಿರ್ತವೆ, ಡಿಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಎರಡನೇದು ಹೇಳ್ತಾರೆ, ಇಟ್ ದೇ ಆರ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಟ್. ಅಂದ್ರೆ ಆ ಸರಕುಗಳು ಸಾಗಾಣಿಕೆ ಆಗುವ ಸಮಯದಲ್ಲಿ ಏನಾಗಿರುತ್ತೆ, ಕೆಲವೊಂದು ಡ್ಯಾಮೇಜ್ ಆಗಿರುತ್ತೆ, ಒಡೆದು ಹೋಗಿರುತ್ತೆ. ಮೂರನೇದು ಹೇಳ್ತಾರೆ, ಇಫ್ ಎ ಗೂಡ್ಸ್ ಆರ್ ಇನ್ಫೀರಿಯರ್ ಕ್ವಾಲಿಟಿ. ಅಂದ್ರೆ ನಾವು ಸುಪೀರಿಯರ್ ಕ್ವಾಲಿಟಿಯನ್ನ ಬುಕ್ ಮಾಡಿರ್ತೇವೆ, ಅಲ್ಲಿ ಬಂದಿರುವಂಥದ್ದು ಯಾವಾಗಿರುತ್ತೆ, ಇನ್ಫೀರಿಯರ್ ಕ್ವಾಲಿಟಿ ಆಗಿರುತ್ತೆ. ಆ ಸಂದರ್ಭದಲ್ಲೂ ಸಹ ಆ ಗೂಡ್ಸ್ ಏನಾಗುತ್ತೆ, ರಿಟರ್ನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಇಟ್ ಸಪ್ಲೈ ಆಫ್ ಗೂಡ್ಸ್ ಈಸ್ ಡಿಲೇಡ್. ನೋಡ್ರಿ ಏನ್ ಹೇಳ್ತಾ ಇದ್ದಾರೆ, ಸಪ್ಲೈ ಆಫ್ ಗೂಡ್ಸ್ ಈಸ್ ಡಿಲೇಡ್ ಅಂದ್ರೆ ಇನ್ ಟೈಮ್ ನಾವು ಗೂಡ್ಸ್ ಅನ್ನ ಹೇಳಿರ್ತೇವೆ. ಅಂದ್ರೆ 1 ಗಂಟೆಗೆ ಅದು ಮಧ್ಯಾಹ್ನ 1 ಗಂಟೆಗೆ ನಮಗೆ ಬರ್ಬೇಕಂತ ಹೇಳಿರ್ತೇವೆ. ಆ ಗೂಡ್ಸ್ ಏನಾಗಿರುತ್ತೆ, ಮಧ್ಯಾಹ್ನ 2 ಗಂಟೆಗೆ ಆಗ್ಬೋದು, 3 ಗಂಟೆಗೆ ಆಗ್ಬೋದು. ಹಾಗಾದ್ರೆ ನಮ್ಮ ಸಮಯಕ್ಕೆ ಆ ವಸ್ತು ಬರ್ಲಿಲ್ಲ ಅಂದ್ರೆ, ನಂತರ ಬಂತಂದ್ರೆ ಆ ವಸ್ತುವನ್ನು ನಾವು ಸ್ವೀಕಾರ ಮಾಡೋದಿಲ್ಲ, ಅದನ್ನೇನ್ ಮಾಡ್ತೇವೆ, ರಿಟರ್ನ್ ಮಾಡ್ತೇವೆ. ಇದು ಸಹ ನಾವು ರೀಸನ್ಸ್ ಅಂತ ಹೇಳ್ತೇವೆ. ಇನ್ನು ಐದನೇದು ಹೇಳ್ತಾರೆ, ಇಫ್ ಗೂಡ್ಸ್ ಸಪ್ಲೈಡ್ ಆರ್ ಇನ್ ಎಕ್ಸಸ್ ಆಫ್ ರಿಕ್ವೈರ್ಮೆಂಟ್ಸ್. ಹಾಗಾದ್ರೆ ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಶ್ರೀ ಕುಮಾರೇಶ್ವರ PU ಕಾಲೇಜ್, ಹಾನಗಲ್ ಕಾಲೇಜಿಗೆ ಲೈಬ್ರರಿಗೆ ಬುಕ್ಸ್ ಹಾಕಿಸ್ತಾ ಇರ್ತೇವೆ. ಹಾಗಾದ್ರೆ ಒಂದು 200 ಟೆಕ್ಸ್ಟ್ ಬುಕ್ಸ್ ಅನ್ನ ಹಾಕಿಸ್ತಾ ಇರ್ತೇವೆ ಈ ವರ್ಷದಲ್ಲಿ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನಮಗೆ ಸಪ್ಲೈ ಮಾಡಿರೋದು 500 ಟೆಕ್ಸ್ಟ್ ಬುಕ್ ಅನ್ನ ಸಪ್ಲೈ ಮಾಡ್ತಾರೆ. ನಮಗೆ ಡಿಮಾಂಡ್ ಆಗಿರೋದು ಎಷ್ಟು ಬೇಕಾಗಿರೋದು, 200. ಅವ್ರು ಸಪ್ಲೈ ಮಾಡಿರೋದು ಎಕ್ಸಸ್ ಎಷ್ಟು, 300 ಟೆಕ್ಸ್ಟ್ ಬುಕ್ಸ್. 300 ಟೆಕ್ಸ್ಟ್ ಬುಕ್ಸ್ ಅನ್ನ ನಾವೇನ್ ಮಾಡ್ತೇವೆ, ಹೊಳ್ಳಿ ರಿಟರ್ನ್ ಕಳಿಸ್ತೇವೆ. ಯಾಕೆ ರಿಟರ್ನ್ ಕಳಿಸ್ತೇವೆ ಅಂದ್ರೆ, ನಮ್ಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ತೇವೆ. ಯಾಕೆ ತೆಗೆದುಕೊಳ್ತೇವೆ ಅಂದ್ರೆ, ಭವಿಷ್ಯದಲ್ಲಿ ಸಿಲೆಬಸ್ ಚೇಂಜ್ ಆದ್ರೂ ಸಹ ಆ ಟೆಕ್ಸ್ಟ್ ಬುಕ್ ಏನಾಗುತ್ತೆ, ಡೆಡ್ ಸ್ಟಾಕ್ ಆಗುತ್ತೆ. ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ ಅಷ್ಟನ್ನ ಮಾತ್ರ ನಾವು ತೆಗೆದುಕೊಂಡಿರ್ತೇವೆ. ಹಾಗಾಗಿ ನಾವು ಇಲ್ಲಿ ಏನ್ ಹೇಳ್ತೇವೆ, ಇಫ್ ಗುಡ್ಸ್ ಸಪ್ಲೈಡ್ ಆರ್ ಇನ್ ಎಕ್ಸಸ್ ಆಫ್ ರಿಕ್ವೈರ್ಮೆಂಟ್ಸ್. ಓಕೆ, ಹಾಗಾಗಿ ಹೆಚ್ಚಿಗೆ ಇರೋದನ್ನ ನಾವು ಏನ್ ಮಾಡ್ತೇವೆ, ವಾಪಸ್ ಕಳಿಸ್ತೇವೆ. ಇನ್ನ ನೆಕ್ಸ್ಟ್ ಹೇಳ್ತಾರೆ, ಸಿಕ್ಸ್ತ್ ಒನ್, ಇಫ್ ಗೂಡ್ಸ್ ಸಪ್ಲೈಡ್ ಆರ್ ನಾಟ್ ಆಸ್ ಪರ್ ದ ಸ್ಯಾಂಪಲ್ಸ್. ಬಹಳ ಪ್ರಮುಖವಾದದ್ದು ಇದು, ಬಿಸ್ನೆಸ್ ಮಾಡುವಾಗ ಬಹಳ ಪ್ರಮುಖವಾಗಿರೋದು. ಯಾಕೆ ಬಿಸ್ನೆಸ್ ಮಾಡುವಾಗ ಬಹಳ ಪ್ರಮುಖವಾಗಿರೋದು ಅಂದ್ರೆ, ನಮಗೆ ಕೊಡುವಾಗ ಸ್ಯಾಂಪಲ್ ತೋರಿಸುವಾಗ ಒಳ್ಳೆ ಕ್ವಾಲಿಟಿ ಇರುತ್ತೆ, ನಂತರ ನಮಗೆ ಸಪ್ಲೈ ಮಾಡಿದ್ಮೇಲೆ ಅಲ್ಲಿ ಇನ್ಫೀರಿಯರ್ ಕ್ವಾಲಿಟಿ ಇರುತ್ತೆ. ಹಾಗಿದ್ದಾಗೂ ಸಹ ನಾವು ಅದನ್ನ ಏನ್ ಮಾಡ್ತೀವಿ, ರಿಟರ್ನ್ ಮಾಡ್ತೀವಿ. ದೀಸ್ ಆರ್ ದ ರೀಸನ್ಸ್ ಆಫ್ ರಿಟರ್ನ್ಸ್ ಆಫ್ ಗೂಡ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಬಹಳ ನಾವು ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಸಬ್ಸಿಡರಿ ಬುಕ್ಸ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಉದ್ರಿಯಾಗಿ ತೆಗೆದುಕೊಂಡಂತಹ ಸರಕುಗಳನ್ನ ಮತ್ತು ಮಾರಿರೋದನ್ನ ಮಾತ್ರ ನಾವು ಇಲ್ಲಿ ಸಬ್ಸಿಡರಿ ಬುಕ್ಸ್ ನಲ್ಲಿ ತೆಗೆದುಕೊಳ್ತೀವಿ. ಉದ್ರಿಯಾಗಿ ಕೊಂಡ್ಕೊಂಡ್ರೆ ಪರ್ಚೇಸ್ ಬುಕ್ ನಲ್ಲಿ ಎಂಟ್ರಿ ಮಾಡ್ತೇವೆ, ಉದ್ರಿಯಾಗಿ ಮಾರಾಟ ಮಾಡಿದ್ರೆ ಸೇಲ್ಸ್ ಬುಕ್ ನಲ್ಲಿ ಎಂಟ್ರಿ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತ ರಿಟರ್ನ್ಸ್ ಆಯ್ತಂದ್ರೆ ಪರ್ಚೇಸ್ ರಿಟರ್ನ್ಸ್ ಮತ್ತೆ ಸೇಲ್ಸ್ ರಿಟರ್ನ್ಸ್ ನಲ್ಲಿ ನಾವು ಎಂಟ್ರಿ ತೆಗೆದುಕೊಳ್ತೇವೆ. ನಂತರ ಎಲ್ಲಿಗೆ ಬರ್ತೇವೆ ಅಂದ್ರೆ, ಇಟ್ ಮೀನ್ಸ್ ಜರ್ನಲ್ ಪ್ರಾಪರ್ ಅಂತ ಹೇಳ್ತೇವೆ. ಜರ್ನಲ್ ಪ್ರಾಪರ್ ಅಂದ್ರೆ ಏನು? ಮೀನಿಂಗ್, a book maintained to record transactions which do not find a place in special journals are called as journal proper ಅಂತ ಹೇಳ್ತೇವೆ. ಇನ್ನು ನಂತರ ಬ್ಯಾಲೆನ್ಸಿಂಗ್ ಆಫ್ ಅನ್ ಅಕೌಂಟ್. ಬ್ಯಾಲೆನ್ಸಿಂಗ್ ಆಫ್ ಅನ್ ಅಕೌಂಟ್ ಅಂದ್ರೆ ಏನು? ನಾವು ಲೆಕ್ಕವನ್ನ ಬರೆದಿರ್ತೇವೆ,
ಅದನ್ನು ಕ್ಲೋಸ್ ಮಾಡಬೇಕಲ್ಲ. ಕ್ಲೋಸ್ ಮಾಡ್ಬೇಕಂದ್ರೆ ಯಾವಾಗ? ಎಟ್ ದ ಮಂತ್ ಎಂಡ್ ಆಫ್ ದ ಮಂತ್ ಆರ್ ಎಟ್ ದ ಇಯರ್ ಆಫ್ ದ ಎಟ್ ದ ಎಂಡ್ ಆಫ್ ದ ಇಯರ್. ಹಾಗಾಗಿ ಅದನ್ನ ಬ್ಯಾಲೆನ್ಸಿಂಗ್ ಆಫ್ ಅನ್ ಅಕೌಂಟ್ ಏನು ಹೇಳ್ತಾರೆ? ಅಮೌಂಟ್ ಇನ್ ದ ಲೆಡ್ಜರ್ is periodically balanced generally at the end of the accounting period with the subject of ascertaining the precise position of the business firm with regard to them ಅಂತ ಹೇಳ್ತಾರೆ. ಹಾಗಾದ್ರೆ ಪಿರಿಯಾಡಿಕಲಿ ಬ್ಯಾಲೆನ್ಸ್ಡ್, ಪಿರಿಯಾಡಿಕಲಿ ಬ್ಯಾಲೆನ್ಸ್ಡ್ ಅಂತ ಹೇಗಿರುತ್ತೆ? ಇಟ್ ಮೀನ್ಸ್ ವೀಕ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ಕ್ವಾರ್ಟರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ ಆಗಿರ್ಬೋದು, ಇಯರ್ಲಿ ಆಗಿರ್ಬೋದು. ಹಾಗಾದ್ರೆ ಎಂಡಿಗೆ ಏನು ಮಾಡ್ತೀವಿ ನಾವು? ಅದನ್ನ ಅಕೌಂಟಿಂಗ್ ಪೀರಿಯಡ್ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇಲ್ಲಿ ಬ್ಯಾಲೆನ್ಸಿಂಗ್ ಆನ್ ಅಕೌಂಟ್ ಅಂತ ಹೇಳ್ತೀವಿ. ಇನ್ನು ಮುಂದೆ ಹೇಳ್ತಾರೆ ಏನಪ್ಪಾ ಅಂದ್ರೆ, ಈ ಬ್ಯಾಲೆನ್ಸಿಂಗ್ ಆಫ್ ಎನ್ ಅಕೌಂಟ್ ಮೀನ್ಸ್ ಬಹಳ ಸರಳ ಹೇಳ್ತಾರೆ, ದಟ್ ದ ಟೂ ಸೈಡ್ಸ್ ಆರ್ ಟೋಟಲ್ಡ್ ಅಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಇನ್ ಇನ್ಸರ್ಟೆಡ್ ಆನ್ ದ ಸೈಡ್ ವಿಚ್ ಹ್ಯಾಸ್ ಟು ಲೆಸ್ ಬ್ಯಾಲೆನ್ಸ್ ಇನ್ ಆರ್ಡರ್ ಟು ಮೇಕ್ ದ ಟೋಟಲ್ಸ್ ಈಕ್ವಲ್. ನಾವು ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನು ಅಪ್ಲೈ ಮಾಡುವಾಗ ಅಲ್ಲಿ ಸರಳವಾಗಿ ಮಾಡ್ತಾ ಇರ್ತೇವೆ. ಇಟ್ ಮೀನ್ಸ್ ಟೂ ಫೋಲ್ಡ್ ಅಂತ ಹೇಳ್ತೀವಿ, ಒಂದು ಡೆಬಿಟ್ ಮತ್ತೊಂದು ಕ್ರೆಡಿಟ್. ಎರಡು ನಮ್ಗಲ್ಲಿ ಏನ್ ಮಾಡಬೇಕು? ಟ್ಯಾಲಿ ಆಗ್ತಾ ಇರಬೇಕು. ಟ್ಯಾಲಿ ಆಗ್ಬೇಕಂದ್ರೆ ಒಂದ್ ಸೈಡ್ ಡಿಫ್ರೆನ್ಸ್ ಬಂದ್ರೆ ಅದು ಒಂದು ನೆಟ್ ಪ್ರಾಫಿಟ್ ಆದ್ರಾಗಿರ್ಬೋದು, ನೆಟ್ ಲಾಸ್ ಆದ್ರಾಗಿರ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಎಲ್ಲಿಗೆ ಬರೋಣ ಅಂದ್ರೆ ಮೀನಿಂಗ್ ಆಫ್ ಇನ್ವಾಯ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಮೀನಿಂಗ್ ಆಫ್ ಇನ್ವಾಯ್ಸ್ ಅಂದ್ರೆ ಏನು? An invoice is a business documents or a statement which is seller of goods to the purchaser of goods. It is called as invoice. Invoice is a business documents ಅಥವಾ statement ಅಂತ ಹೇಳ್ತಾರೆ. Seller of goods to the purchaser ಅಂದ್ರೆ ಕೊಂಡ್ಕೊಳ್ಳೋರು ಮತ್ತೆ ಮಾರೋರು ನಡುವೆ ಅದು ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರಿಗೆ ಬರ್ತೀವಿ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾರೆ, ಅದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳ್ತಾರೆ. ಬಹಳ ಫಸ್ಟ್ ಒನ್ ಹೇಳ್ತಾರೆ ಏನಪ್ಪಾ ಅಂದ್ರೆ, ಕ್ರೆಡಿಟ್ ನೋಟ್ ಈಸ್ ದ ಬೇಸಿಸ್ ಫಾರ್ ರೆಕಾರ್ಡಿಂಗ್ ಡ್ಯಾಶ್ ಬುಕ್. ಆದ್ರೆ ಕ್ರೆಡಿಟ್ ನೋಟ್ ಅನ್ನೋದಿಲ್ಲ ನಾವು ಎದರಲ್ಲಿ ನಾವು ಬಳಕೆ ಮಾಡ್ತಿರ್ತೇವೆ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ನಲ್ಲಿ ನಾವು ಬಳಕೆ ಮಾಡ್ತಿರ್ತೇವೆ. ಎರಡನೇದ್ದು ಡೆಬಿಟ್ ನೋಟ್ ಈಸ್ ದ ಬೇಸಿಸ್ ಫಾರ್ ರೆಕಾರ್ಡಿಂಗ್ ಡ್ಯಾಶ್ ಬುಕ್. ಇಟ್ ಮೀನ್ಸ್ ಪರ್ಚೇಸ್ ರಿಟರ್ನ್ ಅಂತ ಹೇಳ್ತೀವಿ. ಇನ್ನು ಮೂರನೇದಕ್ಕೆ ಬರ್ತೇವೆ, ಇನ್ವಾಯ್ಸ್ ಈಸ್ ದ ಬೇಸಿಸ್ ಫಾರ್ ರೆಕಾರ್ಡಿಂಗ್ ಆಫ್ ಡ್ಯಾಶ್ ಬುಕ್. ಅಂದ್ರೆ ಯಾವ ರೆಕಾರ್ಡ್ ಅಂದ್ರೆ ಪರ್ಚೇಸ್ ಬುಕ್ ಅಂತ ಹೇಳ್ತೇವೆ. ಇನ್ನ ಔಟ್ವರ್ಡ್ ಇನ್ವಾಯ್ಸ್ ಇಸ್ ದ ಬೇಸಿಸ್ ಫಾರ್ ರೆಕಾರ್ಡಿಂಗ್ ಡ್ಯಾಶ್ ಬುಕ್. ಔಟ್ವರ್ಡ್ ಅನ್ನೋದನ್ನ ಎಲ್ಲಿ ಬಳಕೆ ಮಾಡ್ತಂದ್ರೆ ಸೇಲ್ಸ್ ನಲ್ಲಿ ಅಂತ ಹೇಳ್ತೇವೆ. ಇನ್ನು ಐದನೇದಕ್ಕೆ ಬರ್ತೇವೆ, ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಆರ್ ರೆಕಾರ್ಡೆಡ್ ಇನ್ ಡ್ಯಾಶ್ ಬುಕ್. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ, ಅದು ಹೇಗೆ? ಕ್ಯಾಶ್ ಬೇಸಿಸ್ ಮೇಲೆ. ಆದ್ರೆ ಪರ್ಚೇಸ್ ಅಂದ್ಮೇಲೆ ನಾವು ಇಲ್ಲಿ ಪರ್ಚೇಸ್ ಬುಕ್ ನಲ್ಲಿ ರೆಕಾರ್ಡ್ ಮಾಡಲ್ಲ. ಯಾಕೆಂದ್ರೆ ಕ್ರೆಡಿಟ್ ಬೇಸಿಸ್ ಇದ್ರಷ್ಟೇ ನಾವು ಪರ್ಚೇಸ್ ಬುಕ್ ನಲ್ಲಿ ರೆಕಾರ್ಡ್ ಮಾಡ್ತೇವೆ. ಬಟ್ ಇಲ್ಲಿ ಕ್ಯಾಶ್ ಇರೋದ್ರಿಂದ ಯಾವ ಬುಕ್ ಅಂದ್ರೆ ಕ್ಯಾಶ್ ಬುಕ್ ಅಂತ ಹೇಳ್ತೇವೆ. ಇನ್ನು ನಂಬರ್ 6, ಅಡ್ಜಸ್ಟಿಂಗ್ ಎಂಟ್ರೀಸ್ ಆರ್ ರೆಕಾರ್ಡೆಡ್ ಇನ್ ಡ್ಯಾಶ್ ಅಂದ್ರೆ ಜರ್ನಲ್ ಪ್ರಾಪರ್ ಅಂತ ಹೇಳ್ತೇವೆ. ಇನ್ನು ನಂತರ ಟ್ರೂ ಆರ್ ಫಾಲ್ಸ್ ಬರ್ತೇವೆ. ಟ್ರೂ ಆರ್ ಫಾಲ್ಸ್ ನಲ್ಲಿ ಏನೇನು ಹೇಳ್ತಾರೆ ನೋಡಿ. ಅಸೆಟ್ಸ್ ಸೋಲ್ಡ್, ಫಸ್ಟ್ ಒನ್, ಅಸೆಟ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಆರ್ ಎಂಟರ್ಡ್ ಇನ್ ಸೇಲ್ಸ್ ಬುಕ್. It's true. Second one, trade discount is not recorded in the books of account. True. Number 3, purchases book record all purchases. False. ಯಾಕಂದ್ರೆ ಪರ್ಚೇಸ್ ಬುಕ್ ಅನ್ನೋದು ಓನ್ಲಿ ಫಾರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾತ್ರ ರೆಕಾರ್ಡ್ ಮಾಡಿರುತ್ತೆ. ಇನ್ನು ನೆಕ್ಸ್ಟ್, ಸೇಲ್ಸ್ ಬುಕ್ ರೆಕಾರ್ಡೆಡ್ ಆಲ್ ಕ್ರೆಡಿಟ್ ಸೇಲ್ಸ್. ಟ್ರೂ. ಸೇಲ್ಸ್ ರಿಟರ್ನ್ಸ್ ಬುಕ್ ರೆಕಾರ್ಡೆಡ್ ರಿಟರ್ನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಾಲ್ಸ್. Purchases of fixed assets on credit are recorded in journal proper. True. Purchases book and purchase account are synonymous. False. Number 8, purchases and sales of fixed assets on cash are recorded in journal proper. False. In the next, multiple choice questions ಬರ್ತವೆ. It means objective type questions ಅಂತ ಹೇಳ್ತೇವೆ. ಹಾಗಾದ್ರೆ ಮೊದಲೇದು ಹೇಳ್ತಾರೆ, purchase book is maintained to record. ಆಪ್ಷನ್ ಕೊಟ್ಟಿದ್ದಾರೆ, 4 ಆಪ್ಷನ್ ಇದೆ. ನಂಬರ್ ಎ, ಪರ್ಚೇಸ್ ಆಫ್ ಗೂಡ್ಸ್, ಆಲ್ ಕ್ಯಾಶ್ ಪರ್ಚೇಸಸ್. ನಂಬರ್ ಸಿ, ಆಲ್ ಕ್ರೆಡಿಟ್ ಪರ್ಚೇಸಸ್. ನಂಬರ್ ಡಿ, ಆಲ್ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್. ಆರ್ ಪರ್ಚೇಸ್ ಬುಕ್ ಇಸ್ ಮೇಂಟೈನ್ ಟು ರೆಕಾರ್ಡ್ ಆಲ್ ಕ್ರೆಡಿಟ್ ಪರ್ಚೇಸಸ್ ಮಾತ್ರ. ಇಲ್ಲಿ ಬೋಲ್ಡ್ ಆಗಿ ದಪ್ಪ ಅಕ್ಷರ ಯಾವ್ದಿರುತ್ತೆ ಅದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಂಬರ್ 2ರಲ್ಲಿ ಬರ್ತೇವೆ. ಎರಡನೇ ಕ್ವಶನ್,
ಸೇಲ್ಸ್ ಬುಕ್ ಇಸ್ ಮೇಂಟೈನ್ ಟು ರೆಕಾರ್ಡ್. ಅವ್ರು ಇಲ್ಲಿ ಯಾವುದನ್ನು ಮೇಂಟೈನ್ ಮಾಡುತ್ತೆ ಅಂದರೆ ಹೇಳ್ತಾರೆ, ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್ ಓನ್ಲಿ, ಕ್ಯಾಶ್ ಸೇಲ್ಸ್ ಆಫ್ ಗೂಡ್ಸ್ ಓನ್ಲಿ, ಆಲ್ ಕ್ರೆಡಿಟ್ ಸೇಲ್ಸ್, ನನ್ ಆಫ್ ದೀಸ್ ಹೇಳ್ತಾರೆ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್ ಓನ್ಲಿ ಅಂತಂತೇಳಿ. ಓಕೆ, ಇನ್ನು ನಂಬರ್ 3ನೇದಕ್ಕೆ ಬರ್ತೇವ್ರಿ. ಇಲ್ಲಿ ರಿಟರ್ನ್ಸ್ ಇನ್ವರ್ಡ್ ಬುಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಸೇಮ್ ಅದೇ ಕಂಟಿನ್ಯೂಸ್ ಆಗಿರುತ್ತೆ. ನಂಬರ್ 4 ರಿಟರ್ನ್ ಔಟ್ವರ್ಡ್ ಬುಕ್ ರೆಕಾರ್ಡ್ಸ್ ಕಂಟಿನ್ಯೂಸ್ ಆಪ್ಷನ್ಸ್ ಇರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸಿಗೆ ಬರ್ತವೆ. ಮೊದಲೇದಾಗಿ ನೇಮ್ ಎನಿ ಒನ್ ಟೈಪ್ ಆಫ್ ಸಬ್ಸಿಡರಿ ಬುಕ್ ಅಂತ ಹೇಳ್ತಾರೆ, ಕ್ಯಾಶ್ ಬುಕ್ ಅಂತ ಹೇಳ್ತೇವೆ. ಇನ್ನು ವಾಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ದ ಪರ್ಚೇಸ್ ಬುಕ್, ಆಲ್ ದ ಕ್ರೆಡಿಟ್ ಪರ್ಚೇಸಸ್. ನಂಬರ್ 3 what types of transactions are recorded in the sales book, all the credit sales. Number 4 name any one transactions recorded in the purchase return book, it means returns outward to supplier anta helteve. In next name any one transactions recorded in the purchase return book, returns outward to suppliers. Number 5 state any one transactions recorded in the sales returns book, returns inward by so on, it means transactions. In next number 6 ಬರ್ತೇವೆ, ನೇಮ್ ದ ಡಾಕ್ಯುಮೆಂಟ್ಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಇನ್ ದ ಪರ್ಚೇಸ್ ರಿಟರ್ನ್ ಬುಕ್, ಇಟ್ ಮೀನ್ಸ್ ಡೆಬಿಟ್ ನೋಟ್. ನೇಮ್ ದ ಡಾಕ್ಯುಮೆಂಟ್ಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಇನ್ ದ ಸೇಲ್ಸ್ ರಿಟರ್ನ್ ಬುಕ್, ಕ್ರೆಡಿಟ್ ನೋಟ್. ನೇಮ್ ಎನಿ ಒನ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡೆಡ್ ಇನ್ ದ ಜರ್ನಲ್ ಪ್ರಾಪರ್, ಇಟ್ ಮೀನ್ಸ್ ಆನ್ಸರ್ ಟ್ರಾನ್ಸಾಕ್ಷನ್ಸ್ ಆಫ್ ಓಪನಿಂಗ್ ಎಂಟ್ರಿ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ರೈಟ್ ಎನಿ ಒನ್ ಫ್ಯೂಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್, ಕ್ವಿಕ್ ಆ್ಯಂಡ್ ಎಫಿಷಿಯೆಂಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ಇನ್ನು ನೆಕ್ಸ್ಟು 2 ಮಾರ್ಕ್ಸಿಗೆ ಬರ್ತೇವೆ. ಆ 2 ಮಾರ್ಕ್ಸ್ನಲ್ಲಿ ಏನು ಹೇಳ್ತಾರೆ ಅಂದರೆ ವಾಟ್ ಈಸ್ ಅ ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟ್. ಆದರೆ ಡೆಬಿಟ್ ನೋಟ್ ಅಂದರೆ ಏನು? ಎ ಡೆಬಿಟ್ ನೋಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಈಸ್ ಎನ್ ಎವಿಡೆನ್ಸ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಪರ್ಚೇಸ್ ರಿಟರ್ನ್ಸ್. ಭಾಳ ಸರಳವಾಗಿ ಹೇಳ್ತಾರೆ, ಈ ಡೆಬಿಟ್ ನೋಟ್ ಅನ್ನೋದೇನಪ್ಪ ಅಂದರೆ ಎವಿಡೆನ್ಸ್ ಅಂತ ಹೇಳ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪರ್ಚೇಸ್ ರಿಟರ್ನ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ತಾರೆ. Now what is credit note? A credit note is a document which is an evidence of all sales returns are written by consumer or customer ಅಂತ ಹೇಳ್ತೇವೆ. ಇಲ್ಲಿ ಸೇಲ್ಸ್ ರಿಟರ್ನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟು ಎಲ್ಲಿಗೆ ಬರೋಣ ಅಂದರೆ ಫಾರ್ಮ್ಯಾಟ್ ಆಫ್ ಸಬ್ಸಿಡರಿ ಬುಕ್ಸ್ ಅಂತ ಹೇಳ್ತೇವೆ. ಹಾಗಾದರೆ ಸಬ್ಸಿಡರಿ ಬುಕ್ನಲ್ಲಿ ಫಾರ್ಮ್ಯಾಟ್ ನೋಡಿ ಏನಿದೆ ಅಂದರೆ ಪರ್ಚೇಸ್ ಬುಕ್ ಅಂತ ಹೇಳ್ಬೋದು, ಇಲ್ಲಾಂದರೆ ಪರ್ಚೇಸ್ ಜರ್ನಲ್ ಬುಕ್ ಅಂತಲೂ ಹೇಳ್ಬೋದು. ಹಾಗೆ ಇಲ್ಲಿ ಕಾಲಮ್ಸನ್ನು ಯಾವ ಥರನಾಗಿ ಮಾಡಿದ್ದೇವೆ ಅಂದರೆ 5 ಕಾಲಮ್ಸನ್ನು ಮಾಡಿದ್ದೇವೆ. ಭಾಳ ಸರಳವಾಗಿ 1ನೇ ಕಾಲಮ್ ಡೇಟ್ ಇದೆ, ನೆಕ್ಸ್ಟ್ ಇನ್ವಾಯ್ಸ್ ನಂಬರ್, ನೆಕ್ಸ್ಟು ನೇಮ್ ಆಫ್ ದ ಸಪ್ಲೈಯರ್ಸ್ ಅಥವಾ ಪರ್ಟಿಕ್ಯುಲರ್ ಅಂತಾದರೂ ಬರೀಬೋದು. ಬ್ರಕೆಟ್ನಲ್ಲಿ ಹೇಳ್ತೇವೆ ಅಕೌಂಟ್ ಟು ಬಿ ಕ್ರೆಡಿಟೆಡ್. ಇನ್ನು ನೆಕ್ಸ್ಟು LF ಮೀನ್ಸ್ ಲೆಡ್ಜರ್ ಪೋಸ್ಟಿಂಗ್ ಅಮೌಂಟ್. ಹಾಗಾದರೆ ನಾವಾಗಲ್ಲಿ ಮೀನಿಂಗ್ನಲ್ಲಿ ಓದಿದ್ವಿ, ಪರ್ಚೇಸ್ ಬುಕ್ನಲ್ಲಿ ಯಾವ ಟ್ರಾನ್ಸಾಕ್ಷನ್ಸನ್ನು ತೊಗೊಳ್ತು ಅಂದರೆ ಓನ್ಲಿ ಫಾರ್ ಕ್ರೆಡಿಟ್ ಪರ್ಚೇಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಇದರಲ್ಲಿ ಪರ್ಚೇಸ್ ಬುಕ್ನಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಒಂದು ವೇಳೆ ಕ್ಯಾಶಿಗೆ ಸಂಬಂಧಪಟ್ಟಿದ್ದು ನಾವೇನಾದರೂ ಪರ್ಚೇಸ್ ಮಾಡಿದರೆ ಅದನ್ನೆಲ್ಲಿ ತೊಗೊಳ್ತು ಅಂದರೆ ಕ್ಯಾಶ್ ಬುಕ್ನಲ್ಲಿ ಎಂಟ್ರಿ ಮಾಡ್ತೇವೆ. ಭಾಳ ಸರಳವಾಗಿ ಅರ್ಥ ಮಾಡ್ಕೋಬೇಕು. ನಾವು ಜರ್ನಲ್ ಎಂಟ್ರಿಯಲ್ಲಿ ಮಾಡುವಾಗ ಕ್ಯಾಶ್ ಟ್ರಾನ್ಸಾಕ್ಷನ್ಸನ್ನು ತೆಗೆದುಕೊಂಡಿರ್ತೇವೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸನ್ನು ತೆಗೆದುಕೊಂಡಿರ್ತೇವೆ. ಹಾಗಾದರೆ ಬರೀ ಕ್ಯಾಶಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಕ್ಯಾಶ್ ಬುಕ್ನಲ್ಲಿ ಎಂಟ್ರಿ ಮಾಡ್ತೇವೆ. ಹಾಗೆ ಕ್ರೆಡಿಟಿಗಾಗಿ ನಾವು ಕೊಂಡ್ಕೊಂಡಿದ್ರೆ ಅದನ್ನ ಏನು ಮಾಡ್ತೇವೆ? ಪರ್ಚೇಸ್ ಬುಕ್ನಲ್ಲಿ ಎಂಟ್ರಿ ಮಾಡ್ತೇವೆ. ಇನ್ನು ನೆಕ್ಸ್ಟು ಪರ್ಚೇಸ್ ರಿಟರ್ನ್ಸ್ ಅಂತ ಹೇಳ್ತೇವೆ. ಪರ್ಚೇಸ್ ರಿಟರ್ನ್ಸ್ ಬುಕ್ ಅಲ್ಲಿ ಸಹ ಡೇಟ್ ಅಂತ ಇದೆ, ಇನ್ವಾಯ್ಸ್ ನಂಬರ್, ನೇಮ್ ಆಫ್ ದ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಅಂದರೆ ನಮಗೆ ಪೂರೈಕೆ ಮಾಡುವಂಥವ್ರು, ನಮ್ಗೆ ಸರಕುಗಳನ್ನು ಪೂರೈಕೆ ಮಾಡುವಂಥವ್ರು ಅಂತ ಹೇಳ್ತೇವೆ. ಅಕೌಂಟ್ ಟು ಬಿ ಡೆಬಿಟೆಡ್. ನೆಕ್ಸ್ಟು LF ಅಮೌಂಟ್ ಅಂತ ಹೇಳ್ತೇವೆ. ಪ್ರಶ್ನೆ ಉದ್ಭವ ಆಗುತ್ತೆ, ಈ ಪರ್ಚೇಸ್ ರಿಟರ್ನ್ಸನ್ನು ಯಾಕೆ ನಾವು ಇಲ್ಲಿ ಹಾಕ್ತೇವೆ ಅನ್ನೋದು. ಇಲ್ಲಿ ಬಹಳ ಸರಳವಾಗಿ ಹೇಳ್ಬೋದು. ಏನಪ್ಪ ಅಂದರೆ ಆಗಲ್ಲಿ ಥಿಯರಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಗೂಡ್ಸ್ ಯಾಕೆ ರಿಟರ್ನ್ ಆಗ್ತಾ ಇರ್ತವೆ ಅಂದರೆ ನಮ್ಗೆ ಬೇಕಾಗಿರುವಂಥ ಸರಕುಗಳನ್ನು ಮಾತ್ರ ಕಳಿಸ್ಕೊಡ್ರಿ ಅಂತ ಹೇಳಿರ್ತೇವೆ. ಅವ್ರೇನು ಮಾಡ್ತಾರೆ? ಹೆಚ್ಚಿನ ಪ್ರಮಾಣದಲ್ಲಿ ಸರಕನ್ನು ಕಳಿಸಿರ್ತಾರೆ. ಹಾಗೆ ಹೆಚ್ಚಿನ ಪ್ರಮಾಣದ ಸರಕನ್ನು ಸಹ ನಮ್ಮ ಹತ್ರ ಇಟ್ಕೊಳ್ಳಂಗಿಲ್ಲ, ಅವನ್ನೇನು ಮಾಡ್ತೇವೆ? ವಾಪಸ್ ಕಳಿಸ್ತೇವೆ. ಹಾಗಾದ್ರೆ ಕೊಂಡ್ಕೊಂಡಂಥ ಸರಕುಗಳನ್ನು ವಾಪಸ್ ಕಳಿಸಿದಾಗ ಅದನ್ನ ಎಲ್ಲಿ ಎಂಟ್ರಿ ಮಾಡ್ತೇವೆ? ಪರ್ಚೇಸ್ ರಿಟರ್ನ್ದಲ್ಲಿ ಎಂಟ್ರಿ ಮಾಡ್ತೇವೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ಸೇಲ್ಸ್ ಬುಕ್ಕಿಗೆ ಬರ್ತೇವೆ, ಅಂದರೆ ಸೇಲ್ಸ್ ಜರ್ನಲ್ ಬುಕ್. ಇಲ್ಲಿ ಸಹ ಡೇಟ್, ಇನ್ವಾಯ್ಸ್ ನಂಬರ್, ನೇಮ್ ಆಫ್ ದ ಕಸ್ಟಮರ್ಸ್.
ಪರ್ಚೇಸ್ ನಲ್ಲಿ ಏನಂತ ಬಳಕೆ ಮಾಡಿದ್ವಿ, ಸಪ್ಲೈಯರ್ಸ್ ಅಂತ ಬಳಕೆ ಮಾಡಿದ್ವಿ. ಆದ್ರೆ ಇಲ್ಲಿ ಸೇಲ್ಸ್ ಬುಕ್ ನಲ್ಲಿ ಏನಂತ ಬಳಕೆ ಮಾಡ್ತೀವಿ, ಕಸ್ಟಮರ್ಸ್ ಅಂದ್ರೆ ಗ್ರಾಹಕರು ಅಂತ ಹೇಳ್ತಾ ಅವ್ರಿಗೆ ಮಾರಾಟ ಮಾಡ್ತೀವಿ. ಹಾಗಾದ್ರೆ ಅಕೌಂಟ್ ಟು ಬಿ ಡೆಬಿಟೆಡ್, LF ಅಮೌಂಟ್. ಇನ್ನ ನೆಕ್ಸ್ಟ್ ನಾವಿಲ್ಲಿ ಎಲ್ಲಿಗೆ ಬರ್ತೇವೆ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಬರ್ತೇವೆ. ಸೇಲ್ಸ್ ರಿಟರ್ನ್ಸ್ ಬುಕ್, ಹಾಗಾದ್ರೆ ಸೇಲ್ಸ್ ರಿಟರ್ನ್ಸ್ ಜರ್ನಲ್ ಬುಕ್ ಅಲ್ಲಿ ಸಹ ಡೇಟ್, ಇನ್ವಾಯ್ಸ್ ನಂಬರ್, ನೇಮ್ ಆಫ್ ದ ಕಸ್ಟಮರ್ಸ್, ಇಟ್ ಮೀನ್ಸ್ ಅಕೌಂಟ್ ಟು ಬಿ ಕ್ರೆಡಿಟೆಡ್, ಲೆಡ್ಜರ್ ಫೋಲಿಯೋ, ಅಮೌಂಟ್. ಅಂದ್ರೆ ಸೇಲ್ಸ್ ಬುಕ್ ಅಂತ ಇಲ್ಲಿ ಹೇಳಿದಾಗ ನಾವೇನ್ ಮಾಡ್ತೀವಿ, ಉದ್ರಿಯಾಗಿ ಮಾರಾಟ ಮಾಡಿರುವಂತಹದ್ದಿತ್ತಂದ್ರೆ ನಾವು ಸೇಲ್ಸ್ ಬುಕ್ ನಲ್ಲಿ ತೆಗೆದುಕೊಂಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ರಿಟರ್ನ್ಸ್ ಆಯ್ತಂದ್ರೆ ನಾವೆಲ್ಲಿ ಮಾಡ್ತೀವಿ, ಸೇಲ್ಸ್ ರಿಟರ್ನ್ಸ್ ನಲ್ಲಿ ತೆಗೆದುಕೊಳ್ತೀವಿ. ಇನ್ನು ನಂತರ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ನೆಕ್ಸ್ಟ್ ಸೆಷನ್ಸ್ ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.